ಪ್ರಯುಕ್ತ ವಿಶೇಷ ಪ್ರಚಾರೋಪನ್ಯಾಸ ಮಾಲೆಯ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ತುಂಬಿರುವ ಪ್ರಯುಕ್ತ ಕೇಂದ್ರ ಸರ್ಕಾರದ ಆದೇಶ ಮತ್ತು ಮಾರ್ಗಸೂಚಿಯ ಅನ್ವಯ ಇಡೀ ದೇಶದಾದ್ಯಂತ ಇರತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ 2021 ಆಗಸ್ಟ್ 15ರಿಂದ 2022 ಆಗಸ್ಟ್ 14ರವರೆಗೆ 1 ವರ್ಷಗಳವರೆಗೆ ದೇಶದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂತಹ ಮಾರ್ಗಸೂಚಿಯನ್ನು ಕಳಿಸ್ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಗಾಂಧಿ ವಿಚಾರಗಳ ಪ್ರಸ್ತುತತೆ ಮತ್ತು ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ವಿಷಯವನ್ನು ಕುರಿತು ವಿಶೇಷ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಅಂತ ಅಂದರೆ ಇವತ್ತು ಮನುಷ್ಯನ ನಡುವೆ, ಕುಟುಂಬದ ಸದಸ್ಯರ ನಡುವೆ, ಊರುಗಳ ನಡುವೆ, ರಾಜ್ಯಗಳ ನಡುವೆ, ದೇಶಗಳ ನಡುವೆ ಒಂದು ಭಯದ ವಾತಾವರಣ, ಒಂದು ಭಯೋತ್ಪಾದನೆ ಅಂತಕ್ಕಂಥದ್ದು ಮತ್ತು ಯುದ್ಧ ಸಂಘರ್ಷ ಅಂತಕ್ಕಂಥದ್ದು ತಾಂಡವವಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗಾಂಧೀಜಿಯ ಶಾಂತಿ ಮತ್ತು ಅಹಿಂಸೆ ಅಂತಕ್ಕಂಥದ್ದು ಮದ್ದಾಗ್ತದೆ, ಒಂದು ಔಷಧಿ ಆಗ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಬಹಳ ಅದ್ಭುತವಾಗಿ ಮಾತನಾಡ್ತಕ್ಕಂಥವ್ರು ಅಂದರೆ ಪ್ರೊಫೆಸರ್ ಜಿ ಬಿ ಶಿವರಾಜ್ ಅವರು. ಇಂತಹ ಪ್ರೊಫೆಸರ್ ಜಿ ಬಿ ಶಿವರಾಜ್ ಅವರು ಈ ಸಮಾರಂಭ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಉಂಟಾಗಿದೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು. ಅವರಿಗೆ ನಿಜವಾಗ್ಲೂ ನಾನು ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರ್ತಕ್ಕಂಥವ್ರು ಅಂತ ಅಂದ್ರೆ ನಮ್ಮ ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಸಚಿವರಾಗಿರ್ತಕ್ಕಂಥವರು ಹಾಗೂ ಹಣಕಾಸು ಅಧಿಕಾರಿಗಳಾಗಿರ್ತಕ್ಕಂಥವರು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಅನುಭವ ಇರತಕ್ಕಂಥವರು. ಇಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗೌರವದಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಯಶಸ್ವಿನಿ ಸೋಮಶೇಖರ್ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೀತಕ್ಕಂಥ ಅನೇಕ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ವೀಕ್ಷಣೆಯನ್ನ ಮಾಡ್ತಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ಉಂಟಾಗಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ತುಂಬು ಹೃದಯದಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ನಮ್ಮ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭ ಅವರು ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ವಿಶ್ವವಿದ್ಯಾಲಯ ಅವ್ರಿಗೂ ಸಹ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅಧಿಕಾರಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ದೇವರಾಜ್ ಅವರು ಹಾಗೂ ಜಯನಹಳ್ಳಿ ಸತ್ಯನಾರಾಯಣ ಗೌಡರು ಹಾಗೂ ಇಲ್ಲಿ ಅಧ್ಯಾಪಕೇತರರು, ಸಾರ್ವಜನಿಕರು ಬರತಕ್ಕಂಥವ್ರು, ಪತ್ರಿಕಾ ಮಾಧ್ಯಮದವರು, ಸಾರ್ವಜನಿಕ ವಲಯಕ್ಕೆ, ವಿದ್ಯಾರ್ಥಿ ವಲಯಕ್ಕೆ, ಬೌದ್ಧಿಕ ವಲಯಕ್ಕೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ರೆ ಸುದ್ದಿ ಮಾಧ್ಯಮದವರು, ಅವರೆಲ್ಲರಿಗೂ ಸಹ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು.
ಸರ್ ಕೊಡಿ ಸರ್ ಸರ್ ಇದೊಂದು ನನ್ನ ಭಾಗಕ್ಕೆ ಪುಣ್ಯಕರವಾದಂಥ ಅವಕಾಶ ಅಂತಲೇ ಭಾವಿಸಿದ್ದೇನೆ. ಆವಾಗ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳ ಅಧಿಕಾರಿಗಳು ಇಲ್ಲಿ ತರಬೇತಿಗೆ ಬರ್ತಿದ್ರು. ಆಗ ನಾನು ಸುಮಾರು ಒಂದು 10 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ತರಬೇತಿನ ಈಗಲೂ ಕೃತಜ್ಞತೆಯಿಂದ ಸ್ಮರಿಸ್ತಾ ಇರ್ತಕ್ಕಂಥ ಅಧ್ಯಾಪಕರು ಇದ್ದಾರೆ. ಹಾಗಾಗಿ ಆ ಅವಕಾಶ, ಆ ಗೌರವ ಸಿಗಬೇಕಾದ್ರೆ ನನಗೆ ಈ ವಿಶ್ವವಿದ್ಯಾಲಯ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ಋಣಭಾರ ಇದೆ ನನಗೆ. ಅದು ಒಂದು ಮುಖ್ಯವಾದಂಥ ಕಾರಣ. ಜೊತೆಗೆ ನಾವಿಲ್ಲೆಲ್ಲ ಓಡಾಡಿದ್ದು, ನಾನು 1970ರಲ್ಲಿ ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಹಾಗಾಗಿ ನಮಗೆ ಈ ಗಂಗೋತ್ರಿ ಅಂತಂದರೆ ಎಲ್ಲೋ ನಮ್ಮ ಬದುಕನ್ನು ಕಟ್ಟಿಕೊಟ್ಟಂಥ ಒಂದು ವಿಶ್ವವಿದ್ಯಾನಿಲಯ. ಮಹಾರಾಜಾಸ್ ಕಾಲೇಜ್ನಲ್ಲಿದ್ವಿ, ಇಲ್ಲಿ ಗಂಗೋತ್ರಿಲಿದ್ವಿ. ಅಷ್ಟೇ ಅಲ್ಲ, ಇವತ್ತೇನು ನಿಮ್ಮ ಮುಂದೆ ನಾನು ಸ್ವಲ್ಪ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ನಿಂತಿದ್ದೀನೋ ಅದಕ್ಕೆಲ್ಲ ಶಕ್ತಿ ತುಂಬಿದಂಥ ಒಂದು ಜ್ಞಾನ ಕೇಂದ್ರ ನಮಗೆ ಅದು. ಹಾಗಾಗಿಯೇ ಇಲ್ಲಿ ಗಾಂಧಿ ಪಾರ್ಕ್ ಮಾಡಿದಾಗ ಬಹುಶಃ ರಾಷ್ಟ್ರದಲ್ಲೇ 2ನೇ ವಿಶ್ವವಿದ್ಯಾನಿಲಯ NSSನ ಇಂಟ್ರೊಡ್ಯೂಸ್ ಮಾಡಿದ್ದು KSY. ಆನಂತರ ಬಹುಶಃ ನನಗೆ ಇಲ್ಲಿ ಜ್ಞಾಪಿಸಬೇಕು, ಕುಲಪತಿಗಳಿಗೆ ಜ್ಞಾಪಿಸಬೇಕು ಅಂತ ಅನಿಸುತ್ತೆ ನನಗೆ. ನೀತು ಚಕ್ರವರ್ತಿಯಿಂದ ಸೀನಿಯರ್ ಮೋಸ್ಟ್ IAS ಆಫೀಸರ್, ಯೂತ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾ, ಅವರು ಬಂದಿದ್ದಿರಲಿಗೆ ಗುಡ್ಡಗಾಡು ಯುವಕರಿಗೆ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ರು. ಇಲ್ಲಿ 500 ಮಕ್ಕಳಿಗೆ, ಇಡೀ ರಾಷ್ಟ್ರದ ಯುವಕರು ಬಂದಿದ್ರು. ಅಲ್ಲಿಗೆ ನಾವು ಈ ಪಾರ್ಕಿಗೆ ಬನ್ನಿ ಮೇಡಮ್ ಅಂತ ಆಹ್ವಾನ ಮಾಡಿದ್ವಿ. ಅಲ್ಲಿರೋ ಸೇಯಿಂಗ್ಸ್ ಎಲ್ಲ 7 ಸೋಷಿಯಲ್ ಸೀನ್ಸು, ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸು ಇವೆಲ್ಲ ನೋಡ್ಬಿಟ್ಟು ಎಷ್ಟು ಆಶ್ಚರ್ಯಪಟ್ಟರು ಅಂತ ಹೇಳಿದ್ರೆ, ಅದನ್ನು ಮತ್ತೆ ಇಲ್ಲಿ ಹೇಳಿದಂದ್ರೆ ಅಲ್ಲಿ ಹೋಗಿ ಹಂಚಿಕೊಂಡ್ರು ಎಲ್ಲ ಅಧಿಕಾರಿಗಳ ನಡುವೆ. ಆಸ್ಕ್ ಆಲ್ ದಿ ಸ್ಟೂಡೆಂಟ್ಸ್ ಟು ಸ್ಟ್ಯಾಂಡ್ ಬಿಫೋರ್ ದಿಸ್ ಮಾನ್ಯುಮೆಂಟ್. ವಾಟ್ ಎಲ್ಸ್ ವಿ ಕ್ಯಾನ್ ಟೆಲ್ ಟು ದಿ ಯಂಗ್ಸ್ಟರ್ಸ್ ಟುಡೇ, ದಿಸ್ ಇಸ್ ಮೋರ್ ದೆನ್ ಎನಫ್ ಅಂತ ಹೇಳ್ಬಿಟ್ಟು ಭಾಳ ಅಪ್ರಿಷಿಯೇಟ್ ಮಾಡಿ ಹೋದರು. ಅದಕ್ಕೆ ಇಲ್ಲಿ ಅಂದಿರ ಕುಲಪತಿಗಳಾಗಿರ್ತಕ್ಕಂಥ ರಂಗಪ್ಪನವ್ರು ನಮಗೊಂದು ಅವಕಾಶ ಕೊಟ್ಟರು. ನಂತರ ಅದೇ ಥರ ತರಬೇತಿ ಮೈಸೂರು ವಿಶ್ವವಿದ್ಯಾನಿಲಯದವರು ಮತ್ತೆ ಇಲ್ಲ ನೀನೇ ಪ್ರಾರಂಭ ಮಾಡಬೇಕು ಅಂದರು, ಅಲ್ಲೂ ಮಾಡಿದ್ವಿ. ಅಲ್ಲಿ ಮಾನಸ ಗಂಗೋತ್ರಿಲಿ ನಮಗೆ ಶತಮಾನೋತ್ಸವದ ಆಚರಣೆ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾಲಯ ಎಷ್ಟು ಲಕ್ಷಾಂತರ ಜನರನ್ನ, ಅದರಲ್ಲೂ ಅವರೆಲ್ಲೆಲ್ಲಿ ಸರ್ವಿಸ್ ಮಾಡ್ತಾರೋ, ಮೈಸೂರು ಯೂನಿವರ್ಸಿಟಿ ಅಂದರೆ ಎಲ್ಲರೂ ಸಹ ಆಶ್ಚರ್ಯದಿಂದ ಗೌರವದಿಂದ ನೋಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಎಲ್ಲರಿಗೂ ತಂದುಕೊಟ್ಟಿದೆ ಇದು. ನಾನೀಗ ಅದೃಷ್ಟವಶಾತ್ ಸೆನೆಟ್ ಸದಸ್ಯನೂ ಆಗಿದ್ದೆ. ಆವಾಗ ಶತಮಾನೋತ್ಸವ ಆಚರಿಸುವಾಗ ನಾನು ಕುಲಪತಿಗಳಲ್ಲಿ ಮನವಿ ಮಾಡ್ಕೊಂಡೆ, ಇಲ್ಲಿ ಗಾಂಧಿ ಭವನ ಇದೆ, ಮೊರಾರ್ಜಿ ದೇಸಾಯಿ ಇದಕ್ಕೆ ಫೌಂಡೇಶನ್ ಮಾಡಿದ್ರು, ಜಗತ್ತಿಯವರು ಮಾಡಿದ್ರು. ಇಲ್ಲೊಂದು ಗಾಂಧಿ ನಿಜವಾದಂಥ ಒಂದು ಸ್ಮಾರಕ ಇರಲಿ ಸರ್ ಅಂತ ಸಬರಮತಿ ಮಾಡೆಲ್ ಮಾಡೋಕ್ಕೆ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಇಮಿಡಿಯೇಟ್ ಆಗಿ ಹೇಳಿದ್ರು. ಬಹುಶಃ ಅದು ಈಗ ಯಾರಾದರೂ ವಿಶ್ವವಿದ್ಯಾಲಯಕ್ಕೆ ಬಂದರೆ ಅಲ್ಲಿಗೊಂದು ಭೇಟಿ ಕೊಡಬೇಕು. ಮೊನ್ನೆ ಯಾಕೆ ಕೇಳಿದೆ ನಾನು, ಡಾಕ್ಟರ್ ಶೇಖರ್ ಹೇಳಿದರು, ಎಲ್ಲರೂ ಫೋಟೋ ತೆಗಿಸ್ಕೊಳ್ಳೋರೆ, ಎಲ್ಲರೂ ಭಾವುಕರಾಗ್ಬಿಟ್ರು ಅದು ಬಂದು ನೋಡಿ ಅಂತ. ನನಗೆ ಭಾಳ ಸಂತೋಷ ಆಯಿತು. ಅದೊಂದು ಪ್ರಾರಂಭ ಮಾಡಿದ್ವಿ. ಆಮೇಲೆ ಕರ್ನಾಟಕ ಸರ್ಕಾರದ ನಾವು ವಾರ್ಷಿಕೆಯಲ್ಲಿ ಒಂದು ಮಾಡಿದ್ವಿ, 85 ಎಕರೆ ಇದೆ, 1946 ಸ್ಟಾರ್ಟ್ ಆಗಿದ್ದು. ನಿಮ್ಗೆ ಅವಕಾಶ ಹಾಕಿದ್ರೆ ಒಂದು ಕಾರ್ಯಕ್ರಮನೇ ಮಾಡಿ. ಬಹುಶಃ ಒನ್ ಆಫ್ ದಿ ಬೆಸ್ಟ್ ಆಕ್ಟಿವಿಟಿ ಸೆಂಟರ್ ಇನ್ ದಿ ಎಂಟೈರ್ ಕಂಟ್ರಿ. ಇದು ನಾನು ಹೇಳಿರೋದಲ್ಲ, ಗಾಂಧಿ ಸ್ಮಾರಕ ನಿಧಿ ಡೆಲ್ಲಿಯವರು ಹೇಳಿರೋವಂಥದ್ದು. ಅದು 85 ಎಕರೆ. ಯಶೋಧರಮ್ಮ ದಾಸಪ್ಪ ಮೈಸೂರಿನಲ್ಲೇ ಬದುಕು ಕಟ್ಟಿಕೊಂಡವರು. ಅವ್ರ ಮಗ ತುಳಸಿದಾಸಪ್ಪ ಇಲ್ಲಿ ಅನಾಥ ಹೆಣ್ಣು ಮಗಳನ್ನು ಮದುವಾದರು. ಯಶೋಧರಮ್ಮ ಅನಾಥ ಹೆಣ್ಣು ಮಕ್ಕಳಿಗೆ ಒಂದು ಆಶ್ರಮ ಮಾಡಿದ್ರಲ್ಲಿ ಇವಳು ಭಾಳ ಬಡವೆ ಅಂತ ಕರ್ಕೊಂಡು ಬಂದರು. ಸರೋಜಮ್ಮ ಅಂತ ಇಲ್ಲೇ ಇದ್ದಾರೆ, ಮೈಸೂರಿಗೆ ಇದ್ದಾರೆ, ವಾಸ ಇದ್ದಾರೆ. ಅವರನ್ನು ನೀನು ಇವಳನ್ನೇ ಮದುವಾಗು ಅಂತ ಅನಾಥ ಹೆಣ್ಣು ಮಗಳನ್ನ ಮದುವೆ ಮಾಡಿದ್ರು. ಅಷ್ಟೇ ಅಲ್ಲ, ಒಬ್ಬ ಪರಿಶಿಷ್ಟ ಜಾತಿ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದು ಸಾಕೊಂಡ್ರು. ಗಾಂಧಿನ ಹೆಸರು ಕೇಳಿ ಅದ್ರ ಹೆಸರಿಟ್ಟು ಪ್ರಭಾ ಅಂತ. ಅವರು ಇಲ್ಲೇ ಇದ್ದಾರೆ. ಅವ್ರದ್ದು ಯಶೋವಿಲಾಸ ಅಂತ ಆ ಮನೆಯೇ ಗಿಫ್ಟ್ ಕೊಟ್ಬಿಟ್ಟವ್ರು ಅವ್ರಿಗೆ. ಅಷ್ಟೇ ಅಲ್ಲ, ಅದನ್ನ 85 ಎಕರೆನ ಅವ್ರು ತಗೊಂಡು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿದಾಗ ಗಾಂಧಿನ ಕೇಳ್ತಾರೆ, ಬಾಪು ನಾನು ಪರ್ಚೇಸ್ ದಿಸ್, ಪ್ಲೀಸ್ ಬ್ಲೆಸ್ ಮೀ ಅಂತ. ಗಾಂಧಿ ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಮೈ ಬ್ಲೆಸಿಂಗ್ಸ್ ಯು ಮಸ್ಟ್ ಬಿ ಪ್ರಿಪೇರ್ ಟು ಬರಿ ಯುವರ್ ಸೆಲ್ಫ್ ಇನ್ ದಟ್ ಕಸ್ತೂರಿಬಾ ಆಶ್ರಮ ಅಂತ. ನೀನು ಸಮಾಧಿ ಆಗೋದಾದ್ರೆ ನಿನಗೆ ಆಶೀರ್ವಾದ ಮಾಡ್ತೀನಿ. ಅಲ್ಲಿ ಹಾಗೇ ಸಮಾಧಿ ಆಗಿದ್ದಾರೆ. ಅದು ಬಹಳಷ್ಟು ಇದೆ, ಹೇಳ್ಕೊಂಡ್ರೆ ಸಮಯದ ಅಭಾವ ಕಾರಣದಿಂದ ಹೆಚ್ಚು ಹೇಳಲ್ಲ.
ಅಂಥ ಜಾಗದಲ್ಲಿ ಒಂದು ಅವಕಾಶ ಕಲ್ಪಿಸಿಕೊಟ್ಟು ಮೈಸೂರು ಯೂನಿವರ್ಸಿಟಿ ಅಲ್ಲಿಯೂ ಕಾರ್ಯಕ್ರಮಗಳನ್ನು ಮಾಡಿದೆ. ಯಾಕೆಂದರೆ ಅದು ಮೈಸೂರು ಯೂನಿವರ್ಸಿಟಿಯ ಪರ್ವಿನಲ್ಲಿ ಬರುತ್ತೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಗ್ರ್ಯಾಟಿಟ್ಯೂಡ್ ಶುಡ್ ಬಿ ಅವರ್ ಆಟಿಟ್ಯೂಡ್. ನಾವು ಕೃತಜ್ಞರಾಗದೆ ಹೋದರೆ ಅದನ್ನು ನಾವು ಸಮಾಜಕ್ಕೆ ಒಂದಷ್ಟು ಋಣ ತೀರಿಸೋದು. ಸೇವೆ ಅಲ್ಲ, ಇದೇನು ಸೇವೆ ಅಲ್ಲ. ನಾವು ಎಷ್ಟು ಪಡ್ಕೊಂಡಿದ್ದೀವಿ, ಸೊಸೈಟಿ ಹಸ್ ಗಿವನ್ ಸೋ ಮಚ್ ಟು ಅಸ್. ಈವನ್ ಆಫ್ಟರ್ ರಿಟೈರ್ಮೆಂಟ್ ನಮಗೆ ಎಷ್ಟು ಹೌ ಮಚ್ ಪೆನ್ಷನ್ ವಿ ಆರ್, ಹೂಸ್ ಮನಿ ಇಟ್ ಈಸ್. ಇದನ್ನು ನೋಡಿದಾಗ ನಮಗೆ ನಾವು ಅದಕ್ಕೆ ಒಂದಷ್ಟು ಪ್ರಶ್ನೆ ಮಾಡಿಕೊಳ್ಳದೆ ಹೋದರೆ, ಅದಕ್ಕೆ ಅನುಗುಣವಾಗಿ ಒಂದಷ್ಟು ಬದುಕದೆ ಹೋದರೆ ಬಹುಶಃ ನಾವು ನಮಗೆ ಅನ್ಯಾಯ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತಕ್ಕಂಥದ್ದು. ದೊಡ್ಡದಾಗಿ ಹೇಳಿದ್ದಾರೆ ಗಾಂಧಿ, ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದಿ ಸರ್ವಿಸ್ ಆಫ್ ಅದರ್ಸ್ ಅಂತ. ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದಿ ಸರ್ವಿಸ್ ಆಫ್ ಅದರ್ಸ್. ನಿನ್ನನ್ನು ನೀನು ಸಮಾಜದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಅತ್ಯುತ್ತಮ ಮಾರ್ಗ ಅಂತ ಹೇಳಿದ್ರೆ ಸಮಾಜದಲ್ಲಿ ಇತರ ಸೇವೆಯಲ್ಲಿ ಮುಳುಗಿ ಹೋಗುವುದು, ಕರಗಿ ಹೋಗುವುದು. ಇವತ್ತೆಷ್ಟು ಜನ ಅದನ್ನು ನಾನು ಪಾಲಿಸ್ತಾ ಇದ್ದೀನಿ. ಅದು ನೋಡಿದಾಗ ಈ ಸಮಾಜಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ಪುಣ್ಯಾತ್ಮರು. 75ನೇ ವರ್ಷದ ಆಚರಣೆ ಅಂದರೆ ನಾಟ್ ಎನ್ ಈಸಿ ಥಿಂಗ್. ಅದು ಎಂಥ ಆಚರಣೆ ಮಾಡ್ತಾ ಇದೀವಿ ನಾವು. ನಮ್ಮ ಜೊತೆಯಲ್ಲೇ ಸ್ವಾತಂತ್ರ್ಯ ಪಡ್ಕೊಂಡಂಥ ಹಲವಾರು ರಾಷ್ಟ್ರಗಳು ಇವತ್ತು ಎಂಥ ಸ್ಥಿತಿಲಿದ್ದಾವೆ. ಶ್ರೀಲಂಕಾ ಆಗಿದೆ, ಅಫ್ಘಾನಿಸ್ತಾನ ಆಗಿದೆ, ಬರ್ಮಾ ಆಗಿದೆ, ಪಾಕಿಸ್ತಾನ ಆಗಿದೆ. 45 ವರ್ಷ ಮಿಲಿಟರಿ ರೂಲ್ ಇದೆ ಪಾಕಿಸ್ತಾನ. ಇವತ್ತು ಅಲ್ಲಿಯ ಜನರು ನಾವು ಯಾಕೆ ಈ ದೇಶದಲ್ಲಿ ಹುಟ್ಟಿದ್ವಪ್ಪ ಅಂತ. ಗಾಂಧಿ ಆಗಲೇ ಹೇಳಿದವೆ, ನಾಯಕ ಒಂದು ದೇಶದ ಸಂಪತ್ತು ಅಲ್ಲಿರುವ ಜನರ ಮತ್ತು ನಾಯಕರ ಪ್ರಾಮಾಣಿಕತೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂಥದ್ದೊಂದು ಲೆಗಸಿಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅವ್ರು ಏನು ಹೇಳಿದ್ರು ಅದಕ್ಕೆ ಅನುಗುಣವಾಗಿ ನಡೆದು ಹೋಗಿರ್ತಕ್ಕಂಥವ್ರು. ಅದರಿಂದ ಇಂಥದ್ದೊಂದು ಉತ್ಸವದ ಆಚರಣೆ ಕೇವಲ ರಿಚುವಲ್ ಆಗಬಾರ್ದು. ನಾವು ಸ್ವಾತಂತ್ರ್ಯ ದಿನಾಚರಣೆ, ಆಮೇಲೆ ಗಾಂಧಿ ಜಯಂತಿ, ಬುದ್ಧ ಜಯಂತಿ, ಬಸವೇಶ್ವರ ಜಯಂತಿ, ಇವನ್ನೆಲ್ಲ ನಾವು ರಿಪಬ್ಲಿಕ್ ಡೇ ಆಚರಿಸ್ತೀವಲ್ಲ. ಹೆಂಗಾಗಿದೆ ಅಂದರೆ ಸಂಪ್ರದಾಯ ಎಷ್ಟೋ ಕಾಲೇಜುಗಳು, ಯೂನಿವರ್ಸಿಟಿನಲ್ಲಿ ನಾನು ನಿಮ್ಮ ಹತ್ರ ಮುಕ್ತವಾಗಿ ಹಂಚ್ಕೊಳ್ತೀನಿ. ಒಂದು ವಿಶ್ವವಿದ್ಯಾನಿಲಯದ ಕುಲಪತಿಯವರು ಅಲ್ಲಿರುವ ಒಬ್ಬ ಕ್ಲರ್ಕಿಗೆ ಬಾವುಟ ಹಾರಿಸ್ಬಿಡೋ ಇವತ್ತ ಅಂತ ಹೇಳಿ ಹೋಗಿದ್ದನ್ನು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಯಾರಿಗೆ ಬೇಕಿದು ಅಂತ. ಇಟ್ ಇಸ್ ನೋಬಡೀಸ್ ಲ್ಯಾಂಡ್ ಅನ್ನೋ ಮಟ್ಟದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೊಂದು ನಾವು ಯೋಚನೆ ಮಾಡ್ತಾ ಹೋದ್ರೆ, ಆತ್ಮವಿಮರ್ಶೆ ಮಾಡ್ಕೊಳ್ತಾ ಹೋದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ಏನು ಹೇಳ್ತೀವಿ ನಾವು. ಮೊನ್ನೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಹತ್ರ ಹೋಗಿದ್ವಿ ನಾವು. ಎನ್ ವೆಂಕಟಾಚಲರು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ DR ಪಾಟೀಲ್ ಕರ್ಕೊಂಡು ಹೋಗಿದ್ರು. ನಮ್ಗೆ ಅವ್ರು ಹೇಳಿದ್ ಕೇಳಿಬಿಟ್ರೆ ಇದನ್ನೆಲ್ಲ ನಾವು ಯಾರು ಮಾಡಬೇಕಾಗಿತ್ತು. ನಾಳೆ DR ಪಾಟೀಲ್ ಹೇಳ್ತಿದ್ರು, DR ನಾಳೆ ಯೂತ್ಸು ಮುಂದೆ ಕೇಳ್ತಾರೆ, ಯು ಹ್ಯಾವ್ ಎಂಜಾಯ್ಡ್ ಆಲ್ ದಿ ಪ್ರಿವಿಲೇಜಸ್ ಆಫ್ ದಿಸ್ ಕಂಟ್ರಿ. ಎಷ್ಟು ಅನುಭವಿಸಿದ್ದೀರಾ ನೀವು. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ದಾಗ ನೋಡ್ಕೊಂಡು ಮೌನವಾಗಿ ಸಮ್ಮತಿಯನ್ನು ಸೂಚಿಸ್ಬಿಟ್ಟು ಹೋಗ್ಬಿಟ್ರಲ್ಲ, ನೀವು ಇದಕ್ಕೆ ಕಾರಣರಲ್ವಾ ಅಂತ ಕೇಳಿದರೆ ನಾವು ಏನು ಉತ್ತರ ಕೊಡೋದು. ಆ ಗ್ರೇಟಾ ಥನ್ಬರ್ಗ್ ಕೇಳ್ತಾರಲ್ಲ, ಕೇಳಿರ್ಬೇಕು ನೀವು ಅದನ್ನೆಲ್ಲ. ಗ್ರೇಟಾ ಥನ್ಬರ್ಗ್ ಅವ್ರು ಕೇಳ್ತಾರೆ, ಹೌ ಡೇರ್ ಆರ್ ಯು, ಪರಿಸರ ಹಾಳು ಮಾಡಿದ್ರಲ್ಲ ನೀವು, ಹೌ ಡೇರ್ ಆರ್ ಯು ಅಂತ ಕೇಳ್ತಾರೆ. ಇದನ್ನೆಲ್ಲ ನಮಗೆ ಆ ಕೃತಜ್ಞತೆ ಇಲ್ಲದೆ ಹೋದರೆ ನೀವು ಎಷ್ಟು ಎಂಥ ಜಗತ್ತಿನ ಭಂಡಾರ ತಗೊಂಡು ಏನು ಮಾಡೋಣ. ನಾವು ಯಾವುದು ನಮ್ಮನ್ನು ಉದ್ಧಾರ ಮಾಡಲ್ಲ. ಅಲ್ಲಿಯ ಜನರ ಅದನಿಗೆ ಗಾಂಧಿ ಒಂದ್ಸಾರಿ ಮಾರಿಸ್ ಫ್ರೀಡ್ಮನ್ ಪೋಲೆಂಡ್ನವನು, ಇವತ್ತಿನ ಶಿಂಶಿಯಾ, ಲಫು, ಈ KRS ಇದಕ್ಕೆಲ್ಲ ಮೂಲ ಕಾರಣ ಅವನು ಮಾರಿಸ್ ಫ್ರೀಡ್ಮನ್ ಪೋಲೆಂಡ್ನವನು. ಮಿರ್ಜಾ ಇಸ್ಮಾಯಿಲ್ ಕರ್ಕೊಬರ್ತಾರೆ, ಅದು ಕೇಳಿದ್ರೆ ಏನೋ ಗೊತ್ತಿಲ್ಲ, ಅದ್ಭುತವಾದಂಥ ಘಟನೆ ಅದು. ಆತ ಎಲೆಕ್ಟ್ರಿಕಲ್ ಇಂಜಿನಿಯರು, ಅವನು ದೊಡ್ಡ ಕ್ರಾಂತಿ ಮಾಡಿರ್ತಾನೆ. ಪೋಲೆಂಡ್ಗೆ ಹೋಗಿರ್ತಾರೆ ಮಿರ್ಜಾ ಇಸ್ಮಾಯಿಲು, ಇಷ್ಟೆಲ್ಲ ಮಾಡಿದೆಯಲ್ಲ ನೀನು ನನ್ನ ರಾಜ್ಯಕ್ಕೆ ಬರ್ತೀಯ. ಅವರು ರೂರಲ್ ಏರಿಯಾದಲ್ಲಿ ಸೇವೆ ಮಾಡಬೇಕು ಅಂತ ಆಸೆ ಇದ್ದವರು. ಎಸ್, ಐ ಆಮ್ ರೆಡಿ ಅಂತ. ವೆನ್ ಆರ್ ಯು ಕಮಿಂಗ್? ರೈಟ್ ನೌ ಅಂತಾನೆ. ಅವ್ರ ಜೊತೆಲೇ ಕರ್ಕೊಂಡು ಬಂದ್ಬಿಡ್ತಾರೆ. ಇದನ್ನೆಲ್ಲ ಮಾಡಿದ ಮೇಲೆ ಬಾಂಬೆನೊಬ್ಬ ದೊರೆ ಬಂದು, ಇಷ್ಟು ಮಾಡಿದೆಯಾ ನಮ್ಮ ಮೈಸೂರು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೂ ಬಾ ಅಂತ. ಮಿರ್ಜಾ ಇಸ್ಮಾಯಿಲ್, ಏನೋ ವಿತೌಟ್ ಮೈ ಪರ್ಮಿಷನ್ ಯು ಕಾಂಟ್ ಗೋ, ನಾನು ಯಾರು ಬಾಂಡೆಡ್ ಲೇಬರ್ ಅಲ್ಲ ಅಂತ ಹೊರಟೋಗ್ತಾನೆ. ಅವನ ರಾಜ್ಯದ ದೊರೆ ಕೇಳ್ತಾರೆ, ಪ್ರಾಸಂಗಿಕವಾಗಿ ಇವನ್ನೆಲ್ಲ ನೆನ್ಕೊಳ್ಬೇಕು ಅನ್ನೋ ಕಾರಣದಿಂದ ನಿಮ್ಮ ಜೊತೆ ಹೆಂಚ್ಕೊಳ್ತಾ ಇದ್ದೀನಿ. ಅವನ ರಾಜ್ಯದ ದೊರೆ ಕೇಳ್ತಾನೆ, ಅವ್ರು 73 ಹಳ್ಳಿಗಳಿತ್ತು ಅಷ್ಟೇ, ನನ್ನ ರಾಜ್ಯಕ್ಕೂ ಬಂದು ಮಾಡೋ ಜನ ಹಂಬಲಿಸ್ತಾರೆ, ಅಭಿವೃದ್ಧಿ ಆಗ ಒಂದು ಕಂಡೀಷನ್ ಮೇಲೆ ಮಾಡ್ತೀನಿ ನಿನಗೆ ಅಂತಾನೆ. ಏನದು ಅಂದರೆ, ನಿನ್ನ ಅಧಿಕಾರನೆಲ್ಲ ಜನಕ್ಕೆ ಕೊಡೋದಾದರೆ ಯಾವ ರಾಜ ಕೊಡ್ತಾನೆ, ಒಪ್ಪೋದಿಲ್ಲ ಅವರು. ಆಮೇಲೆ ಸ್ವಲ್ಪ ದಿವಸ ಅದು ಏನಂತೋ ಅವನಿಗೆ ಏನು ಅರಿವು ಉಂಟೋ, ಇಲ್ಲ ನೀನು ಹೇಳ್ದಂಗೆ ಕೇಳ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರು ಸೇವಾಗ್ರಾಮಕ್ಕೆ ಗಾಂಧಿನ ಭೇಟಿ ಮಾಡೋಕೆ ಹೋಗ್ತಾರೆ. ಅದು ಅಭಿವೃದ್ಧಿ ಆದಮೇಲೆ ಅದಕ್ಕೊಂದು ಮಾತು ಹೇಳ್ತಾರೆ ಗಾಂಧಿ,
ನಿನ್ನ ಪ್ರಾಂತ್ಯದ ಜನರಿಗೆ ಅರಿವು ಬರುವ ತನಕ ಅಧಿಕಾರ ಕೊಡಬೇಡ. ನಿನ್ನ ಪ್ರಾಂತ್ಯದ ಜನರಿಗೆ ಅರಿವು ಬರೋ ತನಕ ಅಧಿಕಾರ ಕೊಡಬೇಡ. ಇವತ್ತು ಅರಿವನ್ನು ಮೂಡಿಸ್ತಕ್ಕಂಥದ್ದು ಸ್ವಾತಂತ್ರ್ಯದ ಬಗ್ಗೆ, ಹೋರಾಟದ ಬಗ್ಗೆ, ಆ ಪುಣ್ಯಾತ್ಮರ ತ್ಯಾಗದ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಕ್ಕಾಗಲ್ಲ. ನಾವು ಅಷ್ಟು ಮಾಡಿದರೆ ಎಲ್ಲವನ್ನೂ ಬಿಟ್ಟು ಬದುಕಿರ್ತಕ್ಕಂಥವ್ರು ಇವತ್ತು ನೋಡಿದರೆ ಸೋಷಿಯಲ್ ಮೀಡಿಯಾ ನಮ್ಮ ಮುಂದಿನ ಮಕ್ಕಳ ಬದುಕಿಗೆ ದೊಡ್ಡ ಕಗ್ಗತ್ತಲೆಯನ್ನು ಕಂದರವನ್ನು ತುಂಬಿ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಂಥ ಇದರಲ್ಲಿ ಇದ್ರೆ ಅಯ್ಯೋ ಅದಕ್ಕೆ ಅರ್ಥನೇ ಇಲ್ಲ. ಏನು ಸುಮ್ಮನೆ ಸಾರಾಸಗಟಾಗಿ ಯಾವುದೋ ಒಂದು ಆಧಾರದ ಮೇಲೆ ಇಟ್ಕೊಂಡ್ಬಿಟ್ಟು ದೇವನೂರು ಮಠ ಅದೇ ಹೇಳಿದ್ದಾರೆ, ಒಂದು ವ್ಯಕ್ತಿಯನ್ನ ಅಲ್ಲಿಯ ಸಂದರ್ಭಕ್ಕೆ ಅನುಗುಣವಾಗಿ ಅಳೆಯೋದು ಬೇಡ. ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಘಟನೆಯ ಆಧಾರದ ಮೇಲೆ ಅಳೆಯೋದು ಬೇಡ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಗಾಂಧಿ ಬಗ್ಗೆ ಒಂದು ಲೇಖನ ಬರೆದವ್ರೆ, ದಯಮಾಡಿ ಅವಕಾಶ ಇದ್ದರೆ ಅದನ್ನು ಓದಲೇಬೇಕಾಗಿರ್ತಕ್ಕಂಥದ್ದು. 2014 ಜನವರಿ 30 ಸತ್ತವರು ಎದುರು ಬದುರು ಬಂದಾಗ ಅಂತ ಒಂದು ಲೇಖನ ಬರೆದಿದ್ದಾರೆ ದೇವನೂರು ಮಾಲಿ ಅವರು. ನಾನು ಹಂಗೂ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಇದನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಜನ, ಯಾಕೆಂದರೆ ಇವತ್ತು ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಎಲ್ಲರನ್ನು ಎತ್ಕಡ್ತಾ ಇದ್ದಾರೆ. ಕ್ಷಣಿಕ ಸುಖಕ್ಕೋಸ್ಕರ ಸಮಾಜಕ್ಕೆ ದೊಡ್ಡ ಕಂಟಕವನ್ನು ಉಂಟು ಮಾಡ್ತಾ ಇದ್ದಾರೆ. ನಿಮ್ಮಂಥವ್ರಿಂದ ಒಂದು ಸ್ವಲ್ಪ ಮೆಸೇಜ್ ಹೋಗ್ಲಿಲ್ಲ, ಅದಕ್ಕೇನೋ ಕಾರಣ ಹೇಳಿರೋದು ಅದಕ್ಕೆ ನಿಂತೋಯ್ತು. ಇಷ್ಟು ನೋಡಿ ಅರಿವು ಮೂಡಿಸ್ತಕ್ಕಂಥದ್ದು ಇಲ್ಲದೆ ಹೋದ್ರೆ ನಾವೇನು ಪ್ರಯೋಜನ ಆಗ್ತದೆ? ಎಂಥ ಸಂಪತ್ತು ನಮ್ಮನ್ನ ಇದು ಮಾಡೋದಲ್ಲ. ಅದಕ್ಕೋಸ್ಕರ ನಾವು ಯಾತಕ್ಕೆ ನೆನ್ಕೋಬೇಕು? ವೈ ಶುಡ್ ಬಿ ರಿಮೆಂಬರ್ ಗಾಂಧಿ? ವೈ ಶುಡ್ ಬಿ ಸ್ಟಡಿ ಗಾಂಧಿ? ವೈ ಶುಡ್ ಬಿ ಸ್ಟಡಿ ಅಂಬೇಡ್ಕರ್, ಬುದ್ಧ, ಬಸವೇಶ್ವರ, ಮೊಹಮ್ಮದ್ ಪೈಗಂಬರ್, ಜೀಸಸ್, ಇವನ್ನೆಲ್ಲ ಯಾತಕ್ಕೆ ಅಧ್ಯಯನ ಮಾಡೋದು? ರಿಪೋರ್ಟ್ ವಿಲ್ ನಾಟ್ ಗೋ ಅಂಡ್ ರೀಚ್ ದೇಮ್, ವರದಿ ಹೋಗಲ್ಲ. ಆದ್ರೂ ಯಾಕೆ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಬಲವಂತವಾಗಿ ಅದರ ಮಕ್ಕಳ ಮನಸ್ಸಿಗೆ ಮತ್ತು ಹೃದಯಕ್ಕೆ ಬಿತ್ತದೇ ಹೋದ್ರೆ ನಾವು ದೊಡ್ಡ ಅನಾಹುತ ಮಾಡ್ದಂಗೆ ಆಗುತ್ತೆ. ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಲೆಸ್, ದೇ ಆರ್ ನಾಟ್ ಪ್ರಾಪರ್ಲಿ ಡೈರೆಕ್ಟೆಡ್ ಆರ್ ಮಾನಿಟರ್ಡ್. ಯಥಾತ್ಮನೊಂದು ಒಂದು ಕಡೆ ಹೇಳ್ತಾರೆ, ಈ ದೇಶದ ಉತ್ಸಾಹ, ಶಕ್ತಿ, ಭರವಸೆಯ ಪ್ರತೀಕ ಯುವಕರು. ದೇ ಆರ್ ದಿ ಸುಪ್ರೀಮ್ ಅಸೆಟ್ ಆಫ್ ದಿ ಸೊಸೈಟಿ. ಇವತ್ತು ಏನು ಮಾಡ್ತಾ ಇದೀವಿ ನೋಡಿ, ಯಾವ್ಯಾವುದೋ ಕಾರಣ, ಯಾವುದೋ ಹಿಜಾಬು, ಪಠ್ಯ ಪುಸ್ತಕ, ಎವ್ರಿಥಿಂಗ್ ಇಸ್ ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಬೈ ದಿ ಇಂಟೆಲೆಕ್ಚುಯಲ್ ಪೀಪಲ್. ಬೇರೆ ಯಾರೂ ಅಲ್ಲ, ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕೃತಕವಾದಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂಥದ್ದು ಸಮಸ್ಯೆನೇ ಆಗಲ್ಲ, ಆದ್ರೂ ಮನಸ್ಥಿತಿ ಇದೆ. ಅದಕ್ಕೆ ಐನ್ಸ್ಟೈನ್ ಮೊದಲೇ ಹೇಳೋಗ್ಬಿಟ್ಟು ನಮಗೆ, ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲುಟೋನಿಯಂ ಬಟ್ ಇಟ್ ಕೆನಾಟ್ ಇರಾಡಿಕೇಟ್ ದಿ ವಿಕೆಟ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ಸೈನ್ಸ್ ಇಸ್ ಡೂಯಿಂಗ್ ವಂಡರ್ಫುಲ್ ಅಲ್ವಾ? ನೋಡ್ತಾ ಇದ್ದೀವಿ, ಅದ್ಭುತಗಳನ್ನು ಸೃಷ್ಟಿ ಮಾಡ್ತದೆ. ಆದರೆ ಮಾನವನ ಹೃದಯದಲ್ಲಿ ತಾಂಡವವಾಡುವ ದುಷ್ಟಶಕ್ತಿಯನ್ನು ತೆಗೆದು ಹಾಕುವ ಸಾಮರ್ಥ್ಯ ವಿಜ್ಞಾನಕ್ಕಿಲ್ಲ. ದೆನ್ ವಾಟ್ ಟು ಡೂ? ಶೆಲ್ ವಿ ಅಲೋ ಇಟ್ ಟು ಗ್ರೋ? ವಾಟ್ ವಿಲ್ ಹ್ಯಾಪನ್? ಮತ್ತು ಏನು ಮಾಡೋದು ಅದಕ್ಕೆ? ಆತನ ಎಜುಕೇಶನ್ ಬಗ್ಗೆ ಐನ್ಸ್ಟೈನ್ ಹೇಳಿದ್ರು 1937 ಕೊಲಂಬಿಯಾ ಯೂನಿವರ್ಸಿಟಿ ಘಟಿಕೋತ್ಸವ ಭಾಷಣದಲ್ಲಿ ಹೇಳಿದ್ರು ಮಾತು, 2 ಮಾತು ಬಹಳ ಮುಖ್ಯ, ದಾಖಲೆ ಇದೆ. ಎಜುಕೇಶನ್ ಅಂದ್ರೆ, ಎಜುಕೇಶನ್ ಈಸ್ ನಾಟ್ ದಿ ಪ್ರೋಸೆಸ್ ಮೆಂಟ್ ಫಾರ್ ಟರ್ನಿಂಗ್ ಔಟ್ ಅವರ್ ಸ್ಟೂಡೆಂಟ್ಸ್ ಆಸ್ ಲೈಫ್ ಮಿಷನ್ಸ್. ಈಗ ನಾವು ತಿಳ್ಕೊಂಡಿದ್ದೀವಲ್ಲ, ಕಂಪ್ಯೂಟರ್ ಒಂದು ಗೊತ್ತಾಗ್ಬಿಟ್ರೆ ಅದು ಬಹಳ ಚೆನ್ನಾಗಿ ಒಳ್ಳೆ ನೋಡ್ಬೇಕು ನಮ್ಮ ಹುಡುಗನ ಎಷ್ಟು ಫಾಸ್ಟ್ ಆಗಿ ಮಾಡ್ತಾನೆ. ಅದಕ್ಕೆ ಇನ್ನೊಬ್ರು ಹೇಳಿದ್ರೆ, ವಿ ಟೀಚ್ ಯಂಗ್ಸ್ಟರ್ಸ್ ಹೌ ಟು ಆಪರೇಟ್ ದಿ ಕಂಪ್ಯೂಟರ್ಸ್ ಬಟ್ ವಿ ಹ್ಯಾವ್ ಫೇಲ್ ಟು ಟೀಚ್ ದೆಮ್ ಹೌ ಟು ಆಪರೇಟ್ ಅವರ್ ಮೈಂಡ್ಸ್ ಅಂಡ್ ಎಮೋಷನ್ಸ್. ಅದನ್ನು ತಿಳ್ಸೋಕೆ ಹೋಗಲ್ಲ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಜುಕೇಶನ್ ಇನ್ಸಿಡೆಂಟ್ is not the teaching men is not the process meant for turning out our students as life missions, rather make them to respect values. Next sentence ನೋಡಿ, ನಮಗೆಲ್ಲ ಹೊರದಂಗೆ ಇದ್ದಾರೆ. ಆ ದಿನಗಳಲ್ಲಿ so called educated without values in no way superior than a well trained dog. In no way superior than a well trained dog ಅಂತಾರೆ. ಇದನ್ನು ನಾವು ನೋಡಿದಾಗ ನಮ್ಮ ಜವಾಬ್ದಾರಿ ಎಷ್ಟಿದೆ ಅಂತ ಹೇಳ್ಬಿಟ್ಟು, ನೀವು ಎಲ್ಲಿಂದ ಸಿ ವಿ ರಾಮನ್ ಅದನ್ನೇ ಹೇಳ್ತಾರೆ, ನಮಗೆ ಮೋರ್ ದೆನ್ ದಿ ಲೈಫ್ ಆಫ್ ಸಕ್ಸಸ್ ಐ ನೀಡ್ ದಿ ಲೈಫ್ ಆಫ್ ವ್ಯಾಲ್ಯೂಸ್. ಸಿ ವಿ ರಾಮನ್ ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅವ್ರು ಯಾಕೆ ಗೌರವಿಸಿ ಎಲ್ಲ ಸೈಂಟಿಸ್ಟು ಅದೇ ಹೇಳವ್ರೆ. ಇವತ್ತು ಏನಾಗಿದೆ ಆದರೆ ಹೇಳ್ಬಿಟ್ಟಾರೆ ವಿವೇಕಾನಂದ, ಎಜುಕೇಶನ್ ಈಸ್ ನಾಟ್ ದಿ ಅಕ್ಯುಮುಲೇಷನ್ ಆಫ್ ಇನ್ಫಾರ್ಮೇಶನ್ ವಿಚ್ ರಾಟನ್ಸ್ ಇನ್ ಯುವರ್ ಬ್ರೈನ್. ಅದಲ್ಲ, ತುಂಬಿಕೊಳ್ಳೋದಲ್ಲ. ವಿ ವಾಂಟ್ ಮ್ಯಾನ್ ಮೇಕಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್, ಲೈಫ್ ಬಿಲ್ಡಿಂಗ್ ಎಜುಕೇಶನ್. ಮನುಷ್ಯರನ್ನ ನಿರ್ಮಾಣ ಮಾಡುವ, ವ್ಯಕ್ತಿ ನಿರ್ಮಾಣ ಮಾಡುವ, ಚಾರಿತ್ರ್ಯ ನಿರ್ಮಾಣ. ಈ ಅಂಶಗಳನ್ನು ಯಾತಕ್ಕೆ ನಾನು ಪೂರಕವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನೆಲ್ಲ ಯಾತಕ್ಕೆ ಈ ಶಿಕ್ಷಣದ ಕಲ್ಪನೆ ನೋಡಿ, ನಮ್ಮದು ಇವತ್ತು ಯೂನಿವರ್ಸಿಟಿಯ ಶಿಕ್ಷಣದ ಕಲ್ಪನೆ ನೋಡಿ. ಮೊನ್ನೆ ಹೆಗ್ಗೋಡು ಪ್ರೊಫೆಸರ್ನ ನಮ್ಮ ಮೈಸೂರು ಯೂನಿವರ್ಸಿಟಿ ಅವಾರ್ಡ್ ಸೆರೆಮನಿ ಹೇಳ್ತಾ ಇದ್ರು.
ಇವತ್ತು ಮಕ್ಕಳು ಹೆಂಗೆ ವಿಶ್ವವಿದ್ಯಾಲಯಗಳು ಯಾವ ಮಟ್ಟಕ್ಕೆ ಆಗಿ ಹೋಗಿದ್ದಾವೆ ಅಂತ, ಏನು ಕಲ್ಪನೆಗಳಿದೆ, ಭ್ರಮೆಗಳಿದ್ದಾವೆ. ಇವತ್ತು ಇಲ್ಲಿಂದ ಹೋದಂಥವ್ರನ್ನ ಇಲ್ಲಿಂದ ಹೊರ ಬಂದರೆ ಅವ್ರನ್ನ ಹೇಗೆ ವಿ ಇಶ್ಯೂ ದಿ ಸರ್ಟಿಫಿಕೇಟ್, ಯೋಗ್ಯತಾ ಪತ್ರ ಕೊಡ್ತೀವಿ, ಯೋಗ್ಯತೆ ತುಂಬೋದ, ಯೋಗ್ಯತಾ ಪತ್ರ ಈಸಿಯಾಗಿ ಕೊಟ್ಬಿಡ್ತೀವಿ ನಾವು. ಯೋಗ್ಯತೆ ಬಂದರೆ ಹೂಸ್ ಫಾಲ್ಟ್ ಇಟ್ ಈಸ್, ಇದು ಯಾರ ತಪ್ಪು? ನಾವು ಅದಕ್ಕೋಸ್ಕರನೇ ಈ ಥರದಂಥ ಕಾರ್ಯಕ್ರಮಗಳನ್ನು ನಾವು ಅರ್ಥಪೂರ್ಣವಾಗಿ ಮಾಡದೆ ಹೋದರೆ ಬಹುಶಃ ನಮಗೆ ನಾವೇ ದ್ರೋಹ ಮಾಡ್ಕೊಂಡು ಯಾರು ನೆನ್ಕೋಬೇಕು ಇವ್ರನ್ನೆಲ್ಲ. ಈಗ 3 ವರ್ಷದ ಹಿಂದೆ ಬಹುಶಃ ನಮ್ಮ ಕುಲಪತಿಗಳಿಗೆ ಗೊತ್ತಿದೆ, ಡಾಕ್ಟರ್ ಎ ನಾರಾಯಣ್ ಅಂತ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, ವೆರಿ ಗ್ರೇಟ್ ಸ್ಕಾಲರ್. ಇಲ್ಲಿ ಆಂದೋಲನದಲ್ಲೇ ಒಂದು ಲೇಖನ ಬರ್ತದೆ, ಅದ್ಭುತವಾಗಿದೆ, ದಯಮಾಡಿ ಅದು ಓದಿ, ಬಹಳ ಚೆನ್ನಾಗಿದೆ. ಅವ್ರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಹೇಳ್ತಾರೆ, ಗಾಂಧಿ ಬಗ್ಗೆ ಹೇಳ್ತಾರೆ. ಯಾವುದೋ ಗಾಂಧಿ ಫೋಟೋದ ಕೆಳಗಡೆ ಒಂದು ಲೈನ್ ಕೋಟ್ ಮಾಡ್ತಾರೆ ಅವರು, ದ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್, ದ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್, ಎಂದೂ ಯಾರೂ ಸಾಯಿಸಲಾಗದ ವ್ಯಕ್ತಿ. ವಿ ಹ್ಯಾವ್ ಕಿಲ್ಡ್ ಹಿಮ್ ಫಿಸಿಕಲಿ, ಬಟ್ ಅವನ ಬದುಕನ್ನ, ಅವನ ನೀತಿಯನ್ನ, ಅವನ ವಿಚಾರಗಳನ್ನು ಎಂದೂ ಸಾಯಿಸಕ್ಕಾಗಲ್ಲ, ಅದಕ್ಕೆ ಸಾವೇ ಇಲ್ಲ. ಕೆಲವರು ಹೇಳ್ತಾರೆ ಗಾಂಧಿ ಇಸ್ ರೆಲೆವೆಂಟ್ ಟುಡೇ ಅಂತ. ಈಸ್ ನಾಟ್ ರೆಲೆವೆಂಟ್ ಓನ್ಲಿ ಟುಡೇ, ಈಸ್ ರೆಲೆವೆಂಟ್ ಆಸ್ ಲಾಂಗ್ ಆಸ್ ದಿಸ್ ಹ್ಯೂಮನ್ ವರ್ಲ್ಡ್ ಸರ್ವೈವ್ಸ್. ಈಗ 5 ವರ್ಷದ ಹಿಂದೆ ನಾವು ಅನಿಲ್ ಶಾಸ್ತ್ರಿ ಕರೆಸಿದ್ವಿ ಗಾಂಧಿ ಭವನಕ್ಕೆ. ನಮ್ಮ ಎಂ ವಿ ರಾಜಶೇಖರನ್ ಎಷ್ಟು ಜನ ಕೇಳಿದ್ರು, ನಿಜಲಿಂಗಪ್ಪನ ರೆಡಿಯ ಗಾಂಧಿ ಭವನಕ್ಕೆ ಬಹಳ ಅವರು ನಮ್ಗಳ ಬಗ್ಗೆ ಎಷ್ಟು ಇದಕ್ಕೆ ಕೊಟ್ಟರು ಅದೇ ಕಾರ್ಯಕ್ರಮನ. ಅವರು ಒಳ್ಳೆ ಸ್ಕಾಲರ್ಸ್ನೇ ಕರೆಸು, ಅವ್ರು ಸುಮ್ಮನೆ ಏನೋ ಕಾಟಾಚಾರಕದವ್ರು, ರಾಜಕಾರಣಿ ಅಂತ ನಾನು ಎಂದೂ ಕರೆದಿಲ್ಲ. ಈಸ್ ಅ ರಿಯಲ್ ಸ್ಟೇಟ್ಸ್ಮನ್. ಅವ್ರು ಕರೆದಿದ್ರು ಅಲ್ಲಿ. ಅದ್ಭುತವಾಗಿ ಒಂದು ನನಗೂ ನಾವೆಲ್ಲ ಗಮನಿಸಿ ಇಲ್ಲ ಗಾಂಧಿ ಇಷ್ಟೊಂದು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದ್ದು ಅಂತಕ್ಕಂಥದ್ದು ಸಣ್ಣ ಸಣ್ಣ ವಿಷಯಗಳಲ್ಲಿ. ಅವ್ರು ಒಂದು ಕೋಟ್ ಮಾಡಿದರು, ಯು ಕ್ಯಾನ್ ಫೈಂಡ್ ಸ್ಟ್ಯಾಚ್ಯೂಸ್ ಆಫ್ ಅಬ್ರಹಾಂ ಲಿಂಕನ್ ಓನ್ಲಿ ಇನ್ ಅಮೆರಿಕಾ, ಯು ಕ್ಯಾನ್ ಫೈಂಡ್ ಸ್ಟ್ಯಾಚ್ಯೂಸ್ ಆಫ್ ರೂಸೋ, ಲೆನಿನ್ ಆರ್ ಸ್ಟಾಲಿನ್ ಓನ್ಲಿ ಇನ್ ರಷ್ಯಾ, ಮಾವೋ ಓನ್ಲಿ ಇನ್ ಚೈನಾ, ಚರ್ಚಿಲ್ ಓನ್ಲಿ ಇನ್ ಇಂಗ್ಲೆಂಡ್, but whereas we can find the statues of Mahatma Gandhi in almost all countries of the world. ನೀವು ಎಲ್ಲಾರು ಯಾವ ಪಾರ್ಲಿಮೆಂಟ್ನಲ್ಲಿ ಚರ್ಚಿಲ್ ಹಾಫ್ ನೇಕೆಡ್ ಫಕೀರ್ ಆಫ್ ಇಂಡಿಯಾ ಅಂತ ಕರೆದಿದ್ರು ಅರಬಿಯತ್ತಲ್ಲಿ, ಅದೇ ಪಾರ್ಲಿಮೆಂಟ್ನ ಎದುರುಗಡೆ ಕಳೆದ 2 ವರ್ಷದ ಹಿಂದೆ ಗಾಂಧಿ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡಿದ್ದಾರೆ. ಆ ಚರ್ಚಿಲೇ ಆಮೇಲೆ ಹೇಳಿದ್ದಾನೆ ಬಿಡಿ, ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಅದಕ್ಕೆ ಅಂಥ ಉತ್ತರನೇ ಕೊಟ್ಟವೆ ಗಾಂಧಿ. ನೀವು ಅರಬೇತ್ತಲೇ ಬೇಕಿದ್ರೆ ಹೌದು, ನನ್ನ ದೇಶದ ಜನರ ಸ್ಥಿತಿಯನ್ನು ಇದಕ್ಕಿಂತ ಉತ್ತಮವಾಗಿ ಬಿಂಬಿಸುವ ಸಾಮರ್ಥ್ಯ ನನಗಿಲ್ಲ, ಅದಕ್ಕೆ ನೀವು ಕಾರಣರಲ್ವೇ ಅಂತ ಕೇಳ್ತಾರೆ. ಅವರು ಕಾರಣರಲ್ಲ ಅಂತ ಹೇಳ್ತಾರೆ. ಚರ್ಚಿಲ್ವ ಆಮೇಲೆ ಅವರ ವ್ಯಕ್ತಿತ್ವವನ್ನು ಎಷ್ಟು ಕೊಟ್ಟಾಡ್ತಾನೆ. ಆಮೇಲೆ ಮೌಂಟ್ ಬ್ಯಾಟನ್ ಹೇಳ್ತಾರೆ, ನೀವು ನೋಡಬೇಕು, ಭಾಳಷ್ಟು ನಾನು ಗಣ್ಯರು ಕಂಡಂತೆ ಗಾಂಧಿಯಲ್ಲಿ ದಾಖಲಿಸಿದ್ದೇನೆ, ಭಾಳ ಚೆನ್ನಾಗಿ ಸಣ್ಣದೊಂದು 4ನೇ ಮುದ್ರಣ ಆಗಿದೆ. ನಾನೇನು ದೊಡ್ಡ ಸಾಹಿತಿನೂ ಅಲ್ಲ, ಏನೋ ನಾನು ಓದಿ ಕೇಳಿ ತಿಳಿದು ಅನುಭವಿಸಿದ ಕೆಲವು ವಿಷಯಗಳನ್ನು ಮಾತ್ರ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಹಂಚಿಕೊಳ್ತೀನಿ ಅಷ್ಟೇ. ಏನು ಭಾಷಣ ಅಂತ ತಿಳಿದುಕೊಳ್ಬೇಡಿ. ನಮಗೆ ಸಮಾಜದ ಋಣಭಾರ ಇದೆಯಲ್ಲ, ಚಂದ್ರೇಗೌಡರು ಕರೆದಾಗ ಅಯ್ಯೋ ಅದಕ್ಕಿಂತ ನನಗೆ ಒಳ್ಳೆಯ ಅವಕಾಶ, ಖಂಡಿತ ನನ್ನ ಇದನ್ನು ಹಂಚಿಕೊಳ್ತೀನಿ, ಬರ್ತೀನಿ. ಎಲ್ಲ ಪ್ರಜ್ಞಾವಂತರಿದ್ದಾರೆ, ನೀವೆಲ್ಲ ಏನು ಈಗ ವಯಸ್ಸು ಕಡಿಮೆ ಅಲ್ಲ, ಎಲ್ಲ ಜೀವನದಲ್ಲಿ ಎಲ್ಲ ಸುಖಗಳನ್ನು ನೋಡ್ತಾ ಇದ್ದೀವಿ, ನಾವು ಅನುಭವಿಸ್ತಾ ಇರ್ತೇವೆ. ಅಂಥದ್ರೊಳಗೆ ಅಟ್ಲೀಸ್ಟ್ ಹ್ಯಾವಿಂಗ್ ಬಾರ್ನ್ ಆಸ್ ಎ ಹ್ಯೂಮನ್ ಬೀಯಿಂಗ್, ಟ್ರೈ ಟು ಲೀವ್ ಸಮ್ ಇಂಡೆಲಿಬಲ್ ಮಾರ್ಕ್ ಇನ್ ಯುವರ್ ಲೈಫ್. ಇಟ್ ಇಸ್ ನಾಟ್ ದಟ್ ಹೌ ಲಾಂಗ್ ವಿಲ್ ಯು ಇಸ್ ಇಂಪಾರ್ಟೆಂಟ್, ಹೌ ವೆಲ್ ವಿಲ್ ಇಸ್ ಇಂಪಾರ್ಟೆಂಟ್. ಎಲ್ಲ ಗಣ್ಯರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ಸ್ವಲ್ಪ ನಮಗೆ ಅನ್ವಯಿಸ್ಕೊಳ್ಳದೆ ಹೋದರೆ ಬದುಕು ಸಾರ್ಥಕ್ಕೂ ಆಗಲ್ಲ. ಇವ್ರಿಗೇನು ಹುಚ್ಚಿಡ್ದೈತೆ. ಗಾಂಧಿ ಬಹುಶಃ ನೀವು ಆ ಗಾಂಧಿ ಕಥನ ಅಂತ ಒಂದು ಪುಸ್ತಕ ಇದೆ ನಿಮಗೆ, ನಾರಾಯಣಗೌಡರು DS ನಾಗಭೂಷಣ್ ಕೇಳಿದ್ದೀರಿ ನಾವು. ಅದು ಕಳೆದ 2019ರಲ್ಲಿ ತಂದ್ವಿ ನಾವು ಅದನ್ನು. ದೊರೆಸ್ವಾಮಿಯವರು ಅಲ್ಲಿ ಬಿಡುಗಡೆ ಬಂದು ದೇವನೂರು ಮಹಾದೇವ್ ಅಧ್ಯಕ್ಷತೆ ಬಂದಿದ್ರು. 24,000 ಪ್ರತಿ ಖರ್ಚಾಗಿದೆ. DR ಪಾಟೀಲ್ ಕೇಳಿದ್ರೆ ನಾವು, ಅವರು ಈಸ್ ನಾಟ್ ಎ ಪೊಲಿಟಿಷಿಯನ್ ಅಟ, ನಮ್ಮಲ್ಲಿ ಪಕ್ಕಾ ಗಾಂಧಿ ಅವರು. 4 ಸಾರಿ MLA ಆಗಿದ್ರು, ಇವತ್ತಿಗೂ ಅವರು ಇಲ್ಲ ನನಗೆ ರಾಜಕೀಯ ಎಳ್ಳೇ ಬಿಡ ನಮ್ಮ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರು 19,000 ಪ್ರತಿನ ಹೊತ್ಕೊಂಡು ಮಾರಿದ್ದಾರೆ. ಅವ್ರ ಎದುರುಗಡೆ ಅವರು ನಮ್ಮ ಶಿವಕುಮಾರ್ ಉದಾಸಿ ಅವರ ಮಗ, ಉದಾಸಿ ಅವ್ರ ಮಗ ಶಿವಕುಮಾರ್ ಉದಾಸಿ ಅಂತ MP ಗೆದ್ದವರು, ಇವ್ರನ್ನ ಸೋಲಿಸ್ತವ್ರು. ಅವ್ರೇನು DR ಪಾಟೀಲ್ ಇಷ್ಟೊಂದು ಗಾಂಧಿ ಪುಸ್ತಕ ಮಾಡ್ಕೊಂಡು ಹೋಗ್ತಾರೆ, ಏನೈತಿ ಅಂತ ತಗೊಂಡು ಓದಿಬಿಟ್ಟು ಆಮೇಲೆ ನಾಗಭೂಷಣಿಗೆ ಫೋನ್ ಮಾಡ್ಯಾರೆ.
ಎಷ್ಟು ಚೆನ್ನಾಗಿ ಬರೆದಿದ್ದೀರಾ, ನನಗೊಂದು 1000 ಪ್ರತಿ ಕಳಿಸಿದ್ದೆ ಹುಡುಗಿದ್ದೆ. ಅದ್ಭುತವಾಗಿದೆ, ನೀವು ದಯಮಾಡಿ ಅದನ್ನು ಓದಿ. ಪ್ರಿಂಟಿಂಗ್ ಕಾಸ್ಟು ಇನ್ನೂ ಕಡಿಮೆ. ನಮ್ಮ ನರೇಂದ್ರ ಅಂತ ಅದನ್ನು ಪಬ್ಲಿಷ್ ಮಾಡಿದ್ದಾರೆ, MC ನರೇಂದ್ರ ಅಂತ. ಕುವೆಂಪು ಇವತ್ತು ಕುವೆಂಪು ಪ್ರಶಸ್ತಿ ಕೊಡ್ತಾರಲ್ಲ ಹುಬ್ಬಳ್ಳಿಯಲ್ಲಿ, ಅದಕ್ಕೆ 85 ಲಕ್ಷ ಇಟ್ಟರು ಅವ್ರ ತಂದೆ ಹೆಸರಿನಲ್ಲಿ. ದುಡ್ಡು ಜಾಸ್ತಿ ಆಗಿಲ್ಲ. ಗಾಂಧಿ ಹೆಸರಿನಲ್ಲಿ ಹಣ ಮಾಡಬೇಡ, ಸೇವೆ ಮಾಡುವಂಥ ಅವರು M. ಚಂದ್ರಶೇಖರ್ ಮಗ. ಅದನ್ನು ಆ್ಯಸ್ ಎ 200 ರೂಪಾಯಿಗೆ ಅದು 712 ಪುಟ ಇದೆ. 712 ಪುಟ ಇದೆ. ಅದ್ಭುತವಾಗಿ ಇವರು ಸಿದ್ದರಾಮಯ್ಯನವರು ಅದನ್ನು ಓದಿಬಿಟ್ಟು ಏನಪ್ಪ ಹಿಂಗೆ ಬರೆದ್ಬಿಟ್ಟಿದೆಯಾ ಅಂತ, ಬರೀ ಓದೋದಲ್ಲ, ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಫೋನ್ ಮಾಡಿರ್ತಾರೆ. ಅದ್ಭುತವಾದಂಥ ನೇರವಾಗಿ ಹೇಳಿದ್ದಾರೆ. ಇದನ್ನ ಯಾಕೆ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮಗೆ ಒಂದಷ್ಟು ಈ ಅರಿವು ಏನು ಪಡ್ಕೊಂಡು ನಾವು ಬದುಕ್ತಾ ಇದ್ದೀವೋ ಅದನ್ನು ಇನ್ನೊಬ್ಬರಿಗೆ ತಲುಪಿಸುವ, ಆ ಪುಣ್ಯಾತ್ಮರನ್ನ ಸ್ಮರಿಸುವ, ಆ ವಿಚಾರಗಳ ನೈಜತೆಯನ್ನು ತಿಳಿಸುವ. ನಾವು ಓದೋದೇ ಇಲ್ಲ, ಅಂಬೇಡ್ಕರ್ನು ಓದಲ್ಲ. ಈಗ ಯಾವುದೋ ಒಂದು ಘಟನೆ ಮೇಲೆ ಅಂಬೇಡ್ಕರ್ ಗಾಂಧಿಗೆ ಆಗೋದೇ ಇಲ್ಲ ಅಂತ ಇವೆಲ್ಲರೂ ಬರೋರು ನಿಲ್ಲಿಸ್ತಾರೆ. ಪಕ್ಕದಲ್ಲಿ ನಿಲ್ಲಿಸಿ ನೋಡುವಂಥದ್ದು ಇದಕ್ಕೆ ಹೋಗೋದೇ ಇಲ್ಲ. ಅಪೂರ್ವ ಪ್ಯಾಕ್ಟ್ ಒಂದು ಹಿಡ್ಕೊಬಿಡೋದು, ಇಂಥದ್ದೆಲ್ಲ ನಾವು ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಏನು ಹೇಳಬೇಕು ಮಕ್ಕಳಿಗೆ, ಯು ರೀಡ್ ಗಾಂಧಿ, ಸ್ಟಡಿ ಗಾಂಧಿ, ಕ್ವಶ್ಚನ್ ಗಾಂಧಿ, then criticize Gandhi. This is applicable to all great philosophers. ಅವರೆಲ್ಲ ಎಷ್ಟು ತ್ಯಾಗ ಮಾಡಿ ಹೋಗಿದ್ದಾರೆ, ಏನು ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅವರ 4 ಜನ ಮಕ್ಕಳಲ್ಲಿ ಯಾರನ್ನು ಏನೂ ಮಾಡಕ್ ಬಿಟ್ಟಿಲ್ಲ ಅವರು. ಬಹುಶಃ ನೀವು ಎಷ್ಟು ಜನಕ್ಕೆ ಹರಿಲಾಲ್ನ ಅವರು ವಿದೇಶಕ್ಕೆ ಹೋಗಕ್ಕೆ ಹೊರಟಾಗ ನಾನು ಹೋಗಬೇಕು ಅಂತ, ಇಲ್ಲ ಹೋಗಬೇಡ, ಎಲ್ಲ ಮಕ್ಕಳು ಹಾಗೆ ಇರಬೇಕು ಅಂತ ಸೌತ್ ಆಫ್ರಿಕಾದಲ್ಲಿ ಮಾಡಿದಾಗ, ಇಲ್ಲ ನೀನು ಮಾತ್ರ ಹೋಗ್ಬೋದಾ ಅಂತ ಕೇಳ್ತಾನೆ, ಅವನು ಪ್ರಶ್ನೆ ಮಾಡ್ತಾನೆ. ಅವರಿಲ್ಲ, ನೀವು ಇಷ್ಟು ಜನ ಓದಬೇಕಾದ್ರೆ ಅವ್ರನ್ನ ಟೀಕೆ ಮಾಡಿ, ಎಲ್ಲರೂ ಗಾಂಧೀಜಿಗೆ ಜಯ ಅಂದ್ರೆ ಇವನು ಒಬ್ಬ ಮಾತ್ರ ಕಸ್ತೂರಿಬೇಕಿ ಜಯ, ಅಷ್ಟು ವಿರೋಧ ಮಾಡೋದು. ಸತ್ತಾಗ ಬರಲಿಲ್ಲ, ಅವನು ಎಲ್ಲೋ ನಿಂತ್ಕೊಂಡು ದೂರ ನಿಂತ್ಕೊಂಡ್ರು. ಆಮೇಲೆ 6 ತಿಂಗಳು ಅದ್ರ ಸತ್ತೋಗ್ಬಿಟ್ಟ. ಅವ್ರ ಮಗ ಇಲ್ಲೇ ಮೆಡಿಕಲ್ ಕಾಲೇಜಲ್ಲಿ ಓದ್ದವರು, ಹರಿಲಾಲ್ ಮಗ, ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಅವ್ರು ಎಷ್ಟು ನೋಡಿ ಬೀದಿ ಹೆಂಗಾರಾಗಲಿ, ಅವರು ಹಾಗೆ ಎಲ್ಲ ಮಕ್ಕಳು ಹೆಂಗೆ ಓದ್ತಾರೋ ಹಾಗೆ ಇರಲಿ ಅವರು ಅಂತ. ಮಣಿಲಾಲ್ 2ನೇ ಮಗನನ್ನ ಅವರು ತರಕಾರಿ ಮಾರಕ್ಕೆ ಕಳಿಸಿದ್ರು ಮಾರ್ಕೆಟ್ಗೆ. ಆ ಘಟನೆಗಳನ್ನು ಕೇಳ್ಬೇಕು. ನಾಗಭೂಷಣ್ ಅಷ್ಟು ಚೆನ್ನಾಗಿ ಕಟ್ಟಿ ಯಥಾವತ್ತಾಗಿ ಕಟ್ಟಿಬಿಟ್ಟವ್ರೆ. ಏನು ಒಂದು ಸೆಂಟೆನ್ಸು ಉತ್ಪ್ರೇಕ್ಷೀಯ ಇದಲ್ಲ. ಇದನ್ನೆಲ್ಲ ನಾವು ನೋಡಿದಾಗ ಈ ಸ್ವಾತಂತ್ರ್ಯದ ಸಂಗ್ರಾಮ ಕೇವಲ ನಾವು ಆಚರಣೆ ಮಾಡ್ತಕ್ಕಂಥದ್ದಲ್ಲ. ನಮ್ಮ ದೇಶಕ್ಕೆ ಮಾತ್ರ ಅಂಬೇಡ್ಕರೇ ಆಗಲೇ ಹೇಳ್ಬಿಟ್ಟಾರೆ, ಸ್ವಾತಂತ್ರ್ಯದ ಇದರಲ್ಲಿ ಸಂದರ್ಭದಲ್ಲೂ ಹೇಳಿದ್ದಾರೆ. ಅಬ್ರಾಹಂ ಲಿಂಕನ್ ಕೋಟ್ ಮಾಡ್ತಾರೆ, ಲಾಸ್ಟ್ ಸ್ಪೀಚ್ ಡೆಲಿವರ್ಡ್ ಬೈ ಡಾಕ್ಟರ್ ಅಂಬೇಡ್ಕರ್ ಇನ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದು ನೋಡಿ ಒಂದು ಸೆಂಟೆನ್ಸ್ ಕೋಟ್ ಮಾಡ್ತಾರೆ. ಮುರಿದ ಮನಸ್ಸುಗಳ ಮನೆ, ಅಸಹಕಾರ, ಅಸಹನೆ, ಕುತಂತ್ರ ಇವುಗಳಿರ್ತಕ್ಕಂಥ ಸಮಾಜ ಒಗ್ಗೂಡಿ ಮುನ್ನಡೆಯಲು ಸಾಧ್ಯವಿಲ್ಲ ಅಂತ ಅಂಬೇಡ್ಕರ್ ಅಲ್ಲಿ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೆನ್ಕೋಬೇಕು. ಇಂಥ ಪುಣ್ಯಾತ್ಮರು ನೆನ್ಕೊಂಡ್ರೆ ನಾವು ನಿಜವಾಗ್ಲೂ ಈ ಅಮೃತ ಮಹೋತ್ಸವದ ಆಚರಣೆ. ಆ ಕಾನ್ಸ್ಟಿಟ್ಯೂಷನ್ ಇವತ್ತು ಇಡೀ ಜಗತ್ತಿನಲ್ಲಿ ಇಲ್ಲ, ಬಲ್ಕಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಟ್ರೂ. ಆದರೆ ಇವತ್ತು ನೋಡಿ ಪಕ್ಕದಲ್ಲಿ ಎಷ್ಟು ಸಾರಿ ಅಮೆಂಡ್ಮೆಂಟ್ ಆಗಿವೆ ಎಲ್ಲ ಕಾನ್ಸ್ಟಿಟ್ಯೂಷನ್. ಇವತ್ತು ಶ್ರೀಲಂಕಾದ ಸ್ಥಿತಿ ನೋಡ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಏನೋ ಒಂದು ಗಟ್ಟಿತನ ಇದೆ. ಅದಕ್ಕೊಂದು ಕೋಟ್ ಮಾಡಿ ಅವರು ಒಂದು ಘಟನೆ ಹೇಳ್ತಾರೆ. ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸೈನ್ ಹಾಕ್ಬಿಟ್ಟು ಹೊರಗಡೆ ಬಂದಾಗ ಅಮೆರಿಕನ್ ಜರ್ನಲಿಸ್ಟ್ ಕೇಳ್ತಾರೆ, ಸರ್ ಇಸ್ ಇಟ್ ಟ್ರೂ ಯು ಹ್ಯಾವ್ ಡ್ರಾಫ್ಟೆಡ್ ಎ ವೆರಿ ಗುಡ್ ಕಾನ್ಸ್ಟಿಟ್ಯೂಷನ್ ಟು ಯುವರ್ ಕಂಟ್ರಿ? ಎಸ್, ಮೈನ್ ಈಸ್ ದಿ ಬೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಅಂಬೇಡ್ಕರ್. ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ, ಯಾಕೆಂದರೆ ಅಷ್ಟೊತ್ತಿಗಾಗಲೇ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅಡ್ಜಸ್ಟ್ ಆಸ್ ದಿ ಬೆಸ್ಟ್ ಸಕ್ಸಸ್ಫುಲ್ ಕಾನ್ಸ್ಟಿಟ್ಯೂಷನ್ ಅಲ್ವಾ ಆಗಿತ್ತು. ಅವಳಿಗೆ ಸಿಟ್ಟು ಬಂದ್ಬಿಟ್ಟು ಕೇಳ್ತಾರೆ, ಸರ್ ವಾಟ್ ಅಬೌಟ್ ಮೈ ಕಾನ್ಸ್ಟಿಟ್ಯೂಷನ್? ಯುವರ್ಸ್ ಇಸ್ ದಿ ವರ್ಸ್ಟ್ ಇನ್ ದಿ ವರ್ಲ್ಡ್ ಅಂತಾರೆ. ಅಂಬೇಡ್ಕರ್ ಹೇಳಿದ ಮಾತು. ಬಟ್ ಯು ಮೇಡ್ ಇಟ್ ಆಸ್ ಬೆಸ್ಟ್. ಇನ್ನೂ ಮುಂದುವರೆದು ಹೇಳ್ತಾರೆ, ಇಫ್ ಇಟ್ ಆರ್ ಎನಿ ಗುಡ್ ಕಾನ್ಸ್ಟಿಟ್ಯೂಷನ್, ಇಫ್ ಇಟ್ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಬ್ಯಾಡ್ ಪೀಪಲ್, ದಟ್ ಇಸ್ ಗೋಯಿಂಗ್ ಟು ಬಿ ಮೋಸ್ಟ್ ಫೇಲ್ಯೂರ್ ಕಾನ್ಸ್ಟಿಟ್ಯೂಷನ್. If the bad constitution is in the hands of the good people, that will be a most successful constitution in the world. Don't blame the system. If at all, if anything goes wrong in the near future, it will be the mistake of the person who operates this constitution. That's what ಇವತ್ತು ಏನಾಗಿದೆ ಅದನ್ನೇ ನಾವು ಕಾಣ್ತಾ ಇದ್ದೀವಿ. ನಾವು ದೂಷಣೆ ಮಾಡೋದಲ್ಲ, ಅದರಲ್ಲಿರ್ತಕ್ಕಂಥ ಇದನ್ನೆಲ್ಲ ನಾವು ದೋಷಗಳನ್ನು ಹುಡುಕಿ ನಾವು ಮಾಡೋದು ಹೋಗಬಾರ್ದು. ಅದನ್ನು ಸರಿಪಡಿಸೋದಕ್ಕೆ ಕತ್ಲೆ ದೂಷಿಸ್ಕೊಂಡು ಏನು ಮಾಡೋಣ, ಸಾಧ್ಯವಾದ ಒಂದು ಅಣತೆ ಹಚ್ಚು, ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಇಷ್ಟೆಲ್ಲ ಪ್ರಜ್ಞಾವಂತಿರ್ತೀನಿ. ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಲ್ಲ ನಮ್ಮ ದೇಶದಲ್ಲಿರೋಷ್ಟು. ನಾನು ಹೇಳಿರೋದಲ್ಲ, ಇದೆಲ್ಲ ಜಗತ್ತಿನ ಮ್ಯಾಕ್ಸ್ಮುಲ್ಲರ್ ಹೇಳವ್ರೆ. ಇಫ್ ಎನಿಬಡಿ ಆಸ್ಕ್ ಮಿ ಟು ಶೋ ದಿ ಬೆಸ್ಟ್ ಕಲ್ಚರ್, ಬೆಸ್ಟ್ ಲೈಫ್, ಬೆಸ್ಟ್ ಟ್ರೆಡಿಷನ್ ಇನ್ ದಿ ವರ್ಲ್ಡ್, ಐ ಶೋ ಇಟ್ ಟು ಇಂಡಿಯಾ.
ರಾಬರ್ಟ್ ಬ್ಲ್ಯಾಕ್ವಿಲ್ ಅಂತಕ್ಕಂಥವನೊಬ್ಬ ಅಮೆರಿಕದ ರಾಯಭಾರಿ 2003ರಲ್ಲಿ ಅವನೊಂದು ರಾಜಮೋಹನ್ ಗಾಂಧಿ ಪುಸ್ತಕಕ್ಕೆ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದರೆ ಅದು ಬಹಳಷ್ಟು ದೀರ್ಘವಾಗಿದೆ. ನನಗೆ ಇಷ್ಟೆಲ್ಲ ಗೊಂದಲದ ನಡುವೆ ಈ ದೇಶಕ್ಕೆ ಏನೋ ಒಂದು ಶಕ್ತಿ ಇದೆ, ನನಗೇನಾದರೂ ಪುನರ್ಜನ್ಮದ ಅವಕಾಶ ಸಿಕ್ಕಿದ್ರೆ ಭಾರತದಲ್ಲಿ ನಾನು 10 ಜನ್ಮ ಎತ್ತಲು ಸಿದ್ಧ ಅಂತ ರಾಬರ್ಟ್ ಬ್ಲ್ಯಾಕ್ವಿಲ್ ಅಂತಕ್ಕಂಥ ಹೇಳಿದರು. ಅರ್ನಾಲ್ಡ್ ಟೈಲ್ಬಿ ಅಂತಕ್ಕಂಥ ಇತಿಹಾಸ ತಜ್ಞ ಇನ್ನೂ ಚೆನ್ನಾಗಿ ಹೇಳಿದ್ದಾನೆ. ಇಫ್ ಎನಿಬಡಿ ಆಸ್ಕ್ ಮಿ ಟು ಶೋ ದಿ ಸಾಲ್ವೇಷನ್ ಮೆಥಡ್ ಫಾರ್ ದಿ ಇಂಟ್ರಿಕೇಟ್ ಪ್ರಾಬ್ಲಮ್ಸ್ ಆಫ್ ದಿಸ್ ವರ್ಲ್ಡ್, ಐ ವುಡ್ ಸೇ ಇಂಡಿಯನ್ ವೇ ಇಸ್ ದಿ ಓನ್ಲಿ ವೇ, ದಟ್ ಈಸ್ ಗಾಂಧಿಯನ್ ವೇ ಅಂತ. ಎಂಥೆಂಥ ದೊಡ್ಡ ದಾರ್ಶನಿಕರು ನಮಗೆ ಇಲ್ಲಿ ಹೋಗಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಏನಾಗಿದೆ, ಈ ಶಿಕ್ಷಣ ವ್ಯವಸ್ಥೆಯ ಇದರಲ್ಲಿ ಬದಲಾವಣೆಗಳು, ನಾವು ನಿಜವಾದಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವ? ವಿವೇಕಾನಂದ ಆಗಲೇ ಹೇಳಿದ್ದಾರೆ, ದಿ ಕೊಲ್ಯಾಪ್ಸ್ ಆಫ್ ದಿ ಎಜುಕೇಷನ್ ಇಸ್ ದಿ ಕೊಲ್ಯಾಪ್ಸ್ ಆಫ್ ದಿ ನೇಷನ್. ಕೊಲ್ಯಾಪ್ಸ್ ಆಫ್ ದಿ ನೇಷನ್. ಇದು ನಾವು ನಿಜವಾದ ಶಿಕ್ಷಣವನ್ನು ಕೊಡಬೇಕು. ನಾವು ಅದನ್ನು ಮೌಲ್ಯಯುತವಾದಂಥ ಶಿಕ್ಷಣವನ್ನು ಕೊಡಬೇಕು. ಆ ಮೌಲ್ಯಯುತವಾದಂಥ ಶಿಕ್ಷಣ ಕೊಡೋದು ಹೇಗೆ ಅಂತ ಹೇಳಿದ್ರೆ, ಇಂಥ ದಾರ್ಶನಿಕರ ವ್ಯಕ್ತಿ ವಿಚಾರಗಳನ್ನು, ಬದುಕನ್ನು ನಾವು ಮಕ್ಕಳ ಮನಸ್ಸು ಮತ್ತು ಹೃದಯದಲ್ಲಿ ಪರಿಪಕ್ವವಾಗಿ ಪರಿಣಾಮಕಾರಿಯಾಗಿ ಬಿತ್ತುವ ಕೆಲಸವನ್ನು ಮಾಡದೆ ಹೋದರೆ ಈ ಜಗತ್ತಿನ ಯಾವ ಭಂಡಾರವೂ ನಮ್ಮ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರೋದು ಬಹಳ ಉತ್ತಮವಾಗಿದೆ. ಅದನ್ನು ಚೆನ್ನಾಗಿ ಹೇಳ್ತಾರೆ ಕಾರ್ಯಪ್ಪನವರು. ಎಸ್, ಅವರ್ ಕಂಟ್ರಿ ಇಸ್ ಗ್ರೇಟ್, ವಿ ಆರ್ ಗ್ರೇಟ್ ಪೀಪಲ್, ಬಟ್ ವಿ ಶುಡ್ ಶೋ ದಿಸ್ ವರ್ಲ್ಡ್ ದಟ್ ವಿ ಆರ್ ಗ್ರೇಟ್ ಬೈ ಅವರ್ ಡೀಡ್ಸ್. ತೋರಿಸ್ಬೇಕಲ್ಲ, ತೋರ್ಸಕ್ಕೆ ಹೆಂಗೆ ತಯಾರು ಮಾಡ್ತಾ ಇದ್ದೀವಿ, ನಾವು ಏನಾಗ್ತಾ ಇದೆ ಅದರ ಬಗ್ಗೆ ನಾವು ಈ ಸ್ವಾತಂತ್ರ್ಯದ ಸಂಗ್ರಾಮ ಆಗ್ಬೋದು ಅಥವಾ ರಿಪಬ್ಲಿಕ್ ಡೇ ಆಗ್ಬೋದು, ಯಾವುದನ್ನೇ ಆಚರಣೆಯ ಮಾಡೋದಲ್ವೇ, ಅದು ಕೇವಲ ಕಾಟಾಚಾರಕ್ಕೆ ಸಾಂಪ್ರದಾಯಿಕವಾಗಿ ಏನೋ ಬಂದಿದ್ದೀವಲ್ಲ ಮಾಡಿಕೊಂಡು ಹೊಟ್ಟೋಗ್ಬಿಡೋಣ ಅಂತಕ್ಕಂಥದ್ದು ಕೈ ತೊಳ್ಕೊಳ್ಳೋದಲ್ಲ. ಅದಕ್ಕೆ ತನ್ನದೇ ಆದಂಥ ಅರ್ಥ ಇದೆ. ಇಂಥ ಪುಣ್ಯಾತ್ಮರ ನೆನಪು ಮಾತ್ರ ನಮ್ಮ ದೇಶದ, ಯಾವುದೇ ದೇಶದ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇದನ್ನು ಎಗೈನ್ ಐನ್ಸ್ಟೀನೇ ಕೋಟ್ ಮಾಡಿರೋದು. ಅದೇ ಘಟಿಕೋತ್ಸವ ಭಾಷಣದಲ್ಲಿ ಒಂದು ಮಾತು ಹೇಳಿದೆ, ವೈ ಶುಡ್ ವಿ ಸ್ಟಡಿ ಆಲ್ ದಿಸ್ ಗ್ರೇಟ್ ಪೀಪಲ್. ಐನ್ಸ್ಟೀನ್ ಹೇಳಿರೋ ಮಾತು ಕೇಳಿ, ಐ ಕೋಟ್, ದಿ ಎಕ್ಸಾಂಪಲ್ ಆಫ್ ಗ್ರೇಟ್ ಆ್ಯಂಡ್ ಪ್ಯೂರ್ ಇಂಡಿವಿಜುವಲ್ಸ್, ದಿ ಎಕ್ಸಾಂಪಲ್ ಆಫ್ ಗ್ರೇಟ್ ಆ್ಯಂಡ್ ಪ್ಯೂರ್ ಇಂಡಿವಿಜುವಲ್ಸ್ ಈಸ್ ದ ಓನ್ಲಿ ಥಿಂಗ್ ದಟ್ ಕ್ಯಾನ್ ಲೀಡ್ ಅಸ್ ಟು ನೋಬಲ್ ಥಾಟ್ಸ್ ಆ್ಯಂಡ್ ಡೀಡ್ಸ್ ಅಂತ. ಶ್ರೇಷ್ಠ ಮತ್ತು ಪರಿಶುದ್ಧ ವ್ಯಕ್ತಿಗಳ ನಿದರ್ಶನ ಒಂದೇ ನಮ್ಮನ್ನು ಉತ್ತಮವಾದಂಥ ಆಲೋಚನೆ ಮತ್ತು ಬದುಕಿನೆಡೆಗೆ ತೆಗೆದುಕೊಂಡು ಹೋಗ್ತದೆ. ಆದರೆ ಹೇಗೆ ಇವತ್ತು ನೋಡಿ, ಎಜುಕೇಷನ್ ಏನಾಗಿದೆ, ಇಟ್ ಹ್ಯಾಸ್ ಬಿಕಮ್ ಸಿಲೆಬಸ್ ಓರಿಯೆಂಟೆಡ್, ಎಕ್ಸಾಮ್ ಓರಿಯೆಂಟೆಡ್, ಜಾಬ್ ಓರಿಯೆಂಟೆಡ್, ಮನಿ ಓರಿಯೆಂಟೆಡ್. ಅದಷ್ಟಕ್ಕೆ ಸೀಮಿತವಾಗ್ಬಿಟ್ರೆ ಏನು. ಅದರಿಂದ ಯುವಕರು ಇವತ್ತು ಹಂಬಲಿಸ್ತಾ ಇದ್ದಾರೆ. ನೀವು ನೋಡಿ, ಸಾಮಾನ್ಯ ವಿ ಹ್ಯಾವ್ ಕಂಡಕ್ಟೆಡ್ ಸೋ ಮೆನಿ ಎಕ್ಸ್ಪೆರಿಮೆಂಟ್ಸ್. ನಾನು ನಿಮ್ಮ ಮುಂದೆ ಇಲ್ಲಿ ನಿಂತ್ಕೊಂಡು ಗಾಂಧಿ ಬಗ್ಗೆ ಮಾತನಾಡುವಾಗ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾತಾಡ್ಕೊಂಡ್ಬಿಟ್ಟು ಭಾಷಣ ಮೆಚ್ಚಿಸೋಕಲ್ಲ. ನಾನು ಅದಕ್ಕೆ ನಾವು ದಾಸರನ್ನ ಅನ್ನೋ ಸ್ಥಿತಿಗೂ ಬರಬಾರ್ದು. ಮಕ್ಕಳು ಮುಂದೆ ನಿಲ್ಲಿಸ್ಬೇಕಾದ್ರೆ ನಾನು ಸಾಮಾನ್ಯ NSR ಸರ್ಸ್ ಕೇಳ್ತಿರ್ತೇನೆ, ಕೇಳಿಸಿದ್ರೆ ಬಿಟ್ಟು ನೀವು ಮಕ್ಕಳು ಮುಂದೆ ಹರಿಕತೆ ದಾಸರು ನಿಲ್ಲಿಸ್ಬೇಡಿ. ಅವನು ರಾಮ ರಾವಣ ಇಬ್ಬರಿಗೂ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾನೆ. ನೀವು ಅಟ್ಲೀಸ್ಟ್ ಅವನ ಇಂಟಿಗ್ರಿಟಿ ಸರಿಯಾಗಿದೆ. ನಾವೇನು ಗುತ್ತಿಗೆ ತಗೊಂಡಿಲ್ಲ. ಹ್ಯಾವ್ ನಾಟ್ ಟೇಕನ್ ದಿ ಕಾಂಟ್ರಾಕ್ಟ್ ಟು ರಿಫಾರ್ಮ್ ದಿ ಎಂಟೈರ್ ಸೊಸೈಟಿ. ವಾಟ್ ಎವರ್ ಬೆಸ್ಟ್ ಪಾಸಿಬಲ್ ಥಿಂಗ್ ವಿತ್ ಇನ್ ಮೈ ಲಿಮಿಟ್ ದಟ್ ವಿ ಶುಡ್ ಬಿ. ಅದಾಗಿಯೇ ಇದರ ನೆನಪು ನಿಜವಾಗಲೂ ಅರ್ಥಪೂರ್ಣವಾಗಿ ಆಗುತ್ತೆ. ಸ್ವಾತಂತ್ರ್ಯದ ಪೂರ್ವದಲ್ಲಿದ್ದಂಥ ಪುಣ್ಯಾತ್ಮರನ್ನು ನೋಡಿ, ರಾಜಾರಾಮ್ ಮೋಹನ್ ರಾಯ್, ದೇ ನೆವರ್ ರಿಕ್ವೆಸ್ಟೆಡ್ ಆರ್ ಆಸ್ಕ್ಡ್ ಆರ್ ಫಾಟ್ ಫಾರ್ ಫ್ರೀಡಮ್. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರಲ್ಲ ರಾಜಾರಾಮ್ ಮೋಹನ್ ರಾಯ್. ನೀವೇನು ಅನುಭವಿಸ್ತಾ ಇದ್ದೀರಲ್ಲ, ನಿಮ್ಮ ಜನ ಏನು ಸಂತೋಷವಾಗಿದ್ದಾರಲ್ಲ, ಅದನ್ನು ನಮ್ಮ ದೇಶಕ್ಕೆ ಕೊಡಿ, ನಮ್ಮ ಜನರಿಗೆ ಕೊಡಿ, ಅದನ್ನು ನಮ್ಮ ಜನರಿಗೆ ಕೊಡಿ. ಫಸ್ಟು ಆ ಥರ ಕೇಳಿಕೊಂಡು ಹೊಂದಿಕೊಂಡು ಬದುಕಿದವರು. ಗಾಂಧಿ ಬಂದ ತಕ್ಷಣ ಅವ್ರು ಹೇಗೆ ಮಾಡಿದ್ರು ನೋಡಿ. ಅವ್ರು ಫಸ್ಟು ನಿಮ್ಮ ಸ್ವಾತಂತ್ರ್ಯ ಕಿತ್ಕೊಳ್ಳೋಕೆ ಹೋಗಿಲ್ಲ, ಕ್ವಿಟ್ ಇಂಡಿಯಾ ಆಮೇಲೆ ಫಸ್ಟ್ ಕೇಳಿದ್ದೇನು ನಿಮಗೆ. ಮತ್ತೆ ಅವ್ರು ವರ್ಲ್ಡ್ ವಾರಲ್ಲಿ ಸಪೋರ್ಟ್ ಮಾಡಿದರು, ರೆಡ್ ಕ್ರಾಸಲ್ಲಿ ಸರ್ವಿಸ್ ಮಾಡಿದ್ರು, ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಗಾಂಧಿಗೆ. ಅವ್ರ ಜೊತೆ ಹೊಂದಿಕೊಂಡು ಬದುಕಿದವರು. ನಮ್ಮ ದೇಶಕ್ಕೆ ಜನರಿಗೆ ಬೇಕಾಗಿರ್ತಕ್ಕಂಥ ಅದನ್ನೇ ಎಷ್ಟು ಜನ ಬರ್ಕ್ವೈಟ್ ಅಂತ ಎಷ್ಟು ಜನ ಕೇಳಿದ್ದಾರೆ ನನಗೆ ಗೊತ್ತಿಲ್ಲ. ಬರ್ಕ್ವೈಟು ದ ಲಾಸ್ಟ್ ಲೇಡಿ ಟು ಇಂಟರ್ವ್ಯೂ ಗಾಂಧಿ ಆನ್ 30th January 1948. ಅವರು ಗಾಂಧಿ ವಿಚಾರ ಇದನ್ನು ನೋಡೋಕೆ ಬಂದವಳು 2 ವರ್ಷ ಉಳ್ಕೊಂಡೇ ಬಿಟ್ಲು ಇಲ್ಲಿ ಭಾರತದಲ್ಲಿ. ನಾನು ಹೇಳ್ತಾಳೆ, ಸಮಾಜವನ್ನು ಪರಿವರ್ತಿಸುವುದು ಗಾಂಧಿಯ ಉದ್ದೇಶ ಆಗಿರಲಿಲ್ಲ, ಪ್ರತಿಯೊಬ್ಬ ಮಾನವನ ಹೃದಯವನ್ನು ಪರಿವರ್ತಿಸುವುದು ಗಾಂಧೀಜಿಯ ಉದ್ದೇಶ ಆಗಿತ್ತು. ಪ್ರತಿಯೊಬ್ಬನಲ್ಲೂ ಇರುವ ಒಳ್ಳೆಯತನವನ್ನು ಈಚೆಗೆ ತರುವಂತೆ ಮಾಡುವುದು ಗಾಂಧೀಜಿಯ ಉದ್ದೇಶ ಆಗಿದೆ. ನಾವು ಏನು ಮಾಡ್ತಾ ಇದ್ದೀವಿ,
ಈ ಈ ಊರಿನ ಒಬ್ಬರು ದೊಡ್ಡ ಸಾಹಿತಿಗಳು, ಗಾಂಧಿ ಒಬ್ಬನೇ ಏನ್ರಿ ಸ್ವಾತಂತ್ರ್ಯ ತಂದು ಕೊಟ್ಟರು, ಗಾಂಧಿ ಎಲ್ಲಿ ಹೇಳಿದ್ರು ಪುಣ್ಯಾತ್ಮರೇ? ಎಲ್ಲಿ ಹೇಳಿದ್ರು ಗಾಂಧಿ ನಾನು ಒಬ್ಬನೇ ತಂದು ಕೊಟ್ಟರು, ನಾನೇ ಕಾರಣ ಇದಕ್ಕೆ ಅಂತ ಎಲ್ಲಿ ಹೇಳಿದ್ದಾರೆ? ಗಾಂಧಿ ಒಬ್ಬರೂ ಕಾರಣ. ಅದಕ್ಕಿಂತ ಮುಂಚೆ ಎಷ್ಟು ಜನ ತಮ್ಮ ಮನೆ ಮಠಗಳನ್ನೆಲ್ಲ ಕಳೆದುಕೊಂಡು ತ್ಯಾಗ ಮಾಡಿ ಬದುಕಿದ್ದಾರೆ. ಇವತ್ತು ಅವ್ರ ಮಕ್ಕಳು ಮರಿಮಕ್ಕಳೆಲ್ಲ ಬೀದಿ ಪಾಲಾಗಿದ್ದಾರೆ. ಅದನ್ನು ಯಾವುದನ್ನು ನಿರೀಕ್ಷಿಸದೆ, ಮುಂದಿನ ಭವಿಷ್ಯವನ್ನು ನಿರೀಕ್ಷಿಸದೆ ತ್ಯಾಗ ಮಾಡಿರ್ತಕ್ಕಂಥ ಅದನ್ನು ವಿವೇಕಾನಂದ ಆಗಲೇ ಹೇಳಿದೆ, ದ ಗ್ರೇಟ್ ಟೂ ಐಡಿಯಲ್ಸ್ ಆಫ್ ಇಂಡಿಯಾ, ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್. ಅದನ್ನೆಲ್ಲ ಇವರು ನಮಗೆ ಕೊಟ್ಟು ಹೋಗಿದ್ದಾರೆ. ಸರ್ವಿಸು, ಸ್ಯಾಕ್ರಿಫೈಸ್. ಅದನ್ನು ನಾವು ಮಾಡದೆ ಹೋದ್ರೆ ನಮ್ಮ ಕೈಗೆ ಎಲ್ಲವೂ ಕೊಳ್ಳು ಬಾಕುತ್ತಾನೆ. ಇವತ್ತು ನೋಡ್ತಾ ಇದ್ರು ಎಲ್ಲ ನನಗೆ ಒಬ್ಬರಿಗೆ ಆಗಬೇಕು, ನಮ್ಮ ಮಕ್ಕಳಿಗೆ ಅಧಿಕಾರ ಬರಬೇಕು, ಅವ್ರ ಮಕ್ಕಳಿಗೆ ಯಾರು ಅವ್ರನ್ನ ಕಿತ್ಕೋಬಾರ್ದು. ಆ ಥರದ್ದೆಲ್ಲ ಒಂದು ದೊಡ್ಡ ಚೌಕಟ್ಟನ್ನು ನಿರ್ಮಾಣ ಮಾಡಿಬಿಟ್ಟು ಇವತ್ತು ಮುಂದಿನ ಜನಾಂಗ ನಮಗೆ ಶಪಿಸುವಂತಹ ಒಂದು ಸ್ಥಿತಿಗೆ ನಿರ್ಮಾಣ ಮಾಡ್ತಾ ಇದ್ದೀವಿ ನಾವು. ಇಲ್ಲ, ಆದರೂ ನಿರಾಶಾದಾಯಕರಾಗಬೇಕಾಗಿಲ್ಲ. ನಾನು ಇದನ್ನಂತೂ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ಹಂಚ್ಕೊಳ್ತೇನೆ. ನಾವು ಇಷ್ಟೆಲ್ಲ ಗೊಂದಲಗಳ ನಡುವೆನೂ ನಿರಾಶೆಯ ಇದನ್ನು ಕಟ್ಟಿಕೊಳ್ಬಾರ್ದು. ಇದಕ್ಕೇನೋ ಒಂದು ತನ್ನದೇ ಆದಂಥ ಗಟ್ಟಿತನ ಇದೆ. ಅದನ್ನೇ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಪದೇ 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 ನಿಷೇಧಾತ್ಮಕ ಭಾವನೆಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತಾ ಹೋದರೆ ಅದು ಸಾವಿಗಿಂತ ಭಯಾನಕ, ಸಾವಿಗಿಂತ ಭಯಾನಕ. ಇಲ್ಲ, ಆಶಾದಾಯಕವಾದದ್ದು. ನಮ್ಮ ದೇಶದಲ್ಲಿ ಮಾತ್ರ ಇವನ್ನೆಲ್ಲ ನಾವು ಕಾಣ್ತಾ ಇರ್ತದೆ. ನಾವು ದುಬೈಗೆ ಬಹಳ ಒತ್ತಡ ಮಾಡಿದ್ರು. ಅಲ್ಲಿ ಕರ್ನಾಟಕದವರು ಎಲ್ಲ ಕಾನ್ಸುಲೇಟ್ ಜನರಲ್ ಕಚೇರಿನಲ್ಲೇ ಒಂದು ಗಾಂಧಿ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಬೇಕು ಅಂತ ಕನ್ನಡಿಗರೆಲ್ಲ ಸೇರ್ಕೊಂಡು ದೊಡ್ಡ ಆಲೋಚನೆ ನೋಡಿ. ಆಗ ಬಿ ಆರ್ ಶೆಟ್ಟಿ ಇದ್ರು. ಬಿ ಆರ್ ಶೆಟ್ಟಿ ಕೇಳಿದರೆ ಗೊತ್ತಿಲ್ಲ ನೀವು, ಅವರು 145ನೇ ಫ್ಲೋರ್ ಈ ಥರ ಬುರ್ಜ್ ಖಲೀಫಾದಲ್ಲಿ 100ನೇ ಪೂರ್ತಿ ತಗೊಂಡಿದ್ದವರು 1,000 ಕೋಟಿನ ಇದಕ್ಕೆ ಜೋಗ್ನ ರಿನೋವೇಟ್ ಮಾಡಲಿಕ್ಕೆ ಮಾಡಿಕೊಟ್ಟಿದ್ದವರು. ಸೊ ಅವರು ಒಂದು 3 ಸಭೆಗಳಲ್ಲಿ ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿದ್ದು. ಅಲ್ಲಿ ಕನ್ನಡಿಗರೆಲ್ಲ ಎಷ್ಟು ಒಟ್ಟಾಗಿ ಹೋರಾಟ ಮಾಡಿದ್ರು. ಕೊನೆಗೆ ಅಷ್ಟೇ ಅಲ್ಲ, ಇಡೀ ದೇಶದ, ಭಾರತ ದೇಶದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು, ಸ್ವಾತಂತ್ರ್ಯ ಹೋರಾಟಗಾರರನ್ನು ಎಲ್ಲರನ್ನೂ ಕರೆಸಿದ್ರು. ಅವರ ಭಾವನೆಗಳನ್ನು ನೋಡಬೇಕು, ನಮ್ಮ ದೇಶದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಪ್ರೀತಿ ನೋಡಬೇಕು. ನಾವು ಅದೇ ಹೇಳಿದವ, ನಮ್ಮ ದೇಶದ ನಿಜವಾದ ಶಕ್ತಿ, ಅಂತಃಸತ್ವ ಇಲ್ಲಿದೆ ಅಂತ. ಅವರೆಲ್ಲರೂ ಕಂಡ್ರೆ ಭಾರತೀಯರನ್ನ ಪ್ರೀತಿಸ್ತಾರೆ. ನ್ಯಾಷನಲ್ ಕ್ಯಾರೆಕ್ಟರ್ ಅಂತ ಎಷ್ಟು ಜನ ರಾಜ್ಯಶಾಸ್ತ್ರ ಓದಿದ್ರೆ ಗೊತ್ತಿಲ್ಲ. ಒಂದು ದೇಶದ ಸ್ವಭಾವ ಅಂತ, ಆ ಜನರ ಗುಣ ಸ್ವಭಾವದ ಮೇಲೆ ಒಂದು ದೇಶವನ್ನು ಅಳಿತೀವಿ ನಾವು. ಜಪಾನ್ ಅಂದರೆ ನಮ್ಮ ಭಾವನೆ ಬೇರೆ, ಅಮೆರಿಕ ಅಂದರೆ ಬೇರೆ, ಬರ್ಮಾ ಅಂದರೆ ಬೇರೆ, ಶ್ರೀಲಂಕಾ ಅಂದರೆ ಬೇರೆ, ಭಾರತ ಅಂದರೆ ಬೇರೆ. ನಮ್ಮ ದೇಶದ ಬಗ್ಗೆ ಅಷ್ಟೊಂದು ಗೌರವ ಪ್ರೀತಿಯನ್ನು ಇವತ್ತಿಗೂ ಇಟ್ಕೊಂಡಿರ್ತಕ್ಕಂಥದ್ದು ಯಾಕೆಂದರೆ ಅಂಥದ್ದೊಂದು ದೊಡ್ಡ ಸಂಪ್ರದಾಯವನ್ನು ನಮ್ಮದು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಒಳಗೊಂಡಂತೆ ಆ ಸಂಪ್ರದಾಯವನ್ನು ನಾವು ಪಾಲಿಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣ್ತೀವಿ. ಅಂಥ ತ್ಯಾಗವನ್ನು ಇವರು ಮಾಡಿದ್ದಾರೆ. ಬಹುಶಃ ಎಷ್ಟು ಜನ ಕೇಳಿದ್ರು, ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಲಿ 300 ವರ್ಷಗಳ ಇತಿಹಾಸದಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಯಾರು ಅಂತ ಹೇಳ್ಬಿಟ್ಟು ಸರ್ವೆ ಮಾಡ್ತಾರೆ. 6 ಜನ ಸೆಲೆಕ್ಟ್ ಮಾಡ್ತಾರೆ. 6 ಜನದಲ್ಲಿ ಅಂಬೇಡ್ಕರ್ ಮೊದಲನೆಯವರು, ಕೊಲಂಬಿಯಾ ಯೂನಿವರ್ಸಿಟಿ ಮೊದಲನೆಯವರು. ಈ ಯಾವುದೇ ಜಯಂತಿಗೆ ರಜೆ ಕೊಡಬೇಡಿ ಸರ್, ಮಧ್ಯಾಹ್ನ ತನಕ ಸ್ವಲ್ಪ ಅದನ್ನು ಸ್ಮರಣೆ ಮಾಡಿ. ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತೇ ಇಲ್ಲ ಇವನು ಯಾರು ಅಂತಾರೆ. ಇವನು ಯಾಕೆ ಇನ್ನು ಸ್ವಲ್ಪ ದಿವಸ ಹೋದರೆ ಹೆಂಗೆ ಈಗ ನೋಡ್ತಾ ಇದ್ರಲ್ಲ, ಗೂಡ್ಸೆ ದೇವಸ್ಥಾನ ಕೊಟ್ಟು ಸುಪ್ಕೊಂಡವೆ. ಯಾರೋ ತಿಳಿಗೇಡಿಗಳು. ನಾವು ಎಲ್ಲರನ್ನು ಜನರಲೈಸ್ ಮಾಡಬಾರ್ದು. ಜಾತಿ ಆಧಾರದ ಮೇಲೆ, ಧರ್ಮದ ಮೇಲೆ ಖಂಡಿತ ಮಾಡಬಾರ್ದು. ಎಲ್ಲದರಲ್ಲೂ ಸತ್ಪಾತ್ರರಿದ್ದಾರೆ, ಸಾತ್ವಿಕರಿದ್ದಾರೆ. ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಯಾರೋ ಟೀಕೆ ಮಾಡ್ತಾನೆ, ಏನೋ ಆಗ್ತಾನೆ, ಆಮೇಲೆ ಹೋಗ್ತಾನೆ, ಬಿಡಿ, ಅದು ಬೇರೆ ಪ್ರಶ್ನೆ. ಹಣ, ಮನಿ ಇಸ್ ನಾಟ್ ದಿ ಕ್ರೈಟೀರಿಯಾ. ಹಾಗೆಲ್ಲ ಆಗಿದ್ರೆ ಇವತ್ತು ನೋಡ್ತಾ ಇದ್ದೀವಿ ಹಣದ ಸ್ಥಿತಿ, ಯಾರ್ಯಾರು ಏನಿದ್ದಾರೆ, ಮಲ್ಯ ಇವ್ರದ್ದೆಲ್ಲ ನಾವು ಪಟ್ಟಿ ನೋಡ್ಕೊಂಡ್ಬಿಟ್ಟು ನಿಮಗೆ ಗೊತ್ತಾಗ್ತದೆ. ಹಣ ನಿರ್ಧಾರಕ ಅಂಶ ಅಲ್ಲ. ಅವರೆಲ್ಲ ಗಾಂಧಿ ಆಗಲಿ, ಅಥವಾ ಪಟೇಲ್ ಆಗಲಿ, ನೆಹರು ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಅಂಬೇಡ್ಕರ್ ಆಗಲಿ, ಅವರ ಸ್ವಾರ್ಥಕ್ಕೆ ಏನಾದರೂ ಬದುಕಿದ್ರು. ಬಸವಣ್ಣ 12ನೇ ಶತಮಾನದಲ್ಲಿ ಅವರು ಮಾಡಿರ್ತಕ್ಕಂಥದ್ದು. ಆಗಲೇ ಪಾರ್ಲಿಮೆಂಟನ್ನು ಕಾಣ್ತೀವಿ. ಆಗಲೇ ಅವರು ಎಂಥ ಆಡಳಿತ ವ್ಯವಸ್ಥೆಯನ್ನು, ಅಂತರ್ಜಾತಿ, ಅಂತರ್ಧರ್ಮ, ಇದನ್ನೆಲ್ಲ ನಮ್ಮಲ್ಲಿರ್ತಕ್ಕಂಥ ಈ ಸುಧಾರಕರನ್ನ ಸ್ಮರಣೆ ಮಾಡ್ತಕ್ಕಂಥದ್ದೇ ನಮ್ಮ ನಿಜವಾಗ್ಲೂ 75ನೇ ವರ್ಷದ ಆಚರಣೆ ಅಂತಕ್ಕಂಥ. ಇನ್ನೂ ಬಹಳಷ್ಟು ಅದ್ರ ಬಗ್ಗೆ ನಾನು ಹಂಚ್ಕೊಳ್ಳೋಕ್ಕೆ ಇದ್ರೂ ನಾನು ಮಾನ್ಯ ಕುಲಪತಿಗಳನ್ನು ಕೇಳಿದೆ, ಸರ್ ಎಷ್ಟೊತ್ತು ಮಾತಾಡ್ಬೋದು ಅಂತ. ಅವರೇನು ಹೆಚ್ಚು ಗಡುವೇನು ಹಾಕಲಿಲ್ಲ. ಆದರೂ ಚಂದ್ರೇಗೌಡರು ಒಂದು ಗಡುವು ಹೇಳ್ಬಿಟ್ರು. ಆಮೇಲೆ ಯಾಕೆಂದರೆ ಅವರ ಆಡಳಿತದ ಇದರಲ್ಲಿ ನಾನು ಮಧ್ಯಪ್ರವೇಶ ಮಾಡೋದು ಏನೋ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಇತಿಮಿತಿ ಒಳಗೆ ಆ ಸಮಯದಲ್ಲಿ ನಾನು ಮುಗಿಸ್ಬಿಡ್ತೀನಿ ಅಂತ ಇದು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಈ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಏಕೆಂದರೆ ಗಾಂಧಿಯ ಬಗ್ಗೆ ಆ ಗಣ್ಯರು ಹೊಂದಿರತಕ್ಕಂಥದ್ದು, ನಾವು ಯಾತಕ್ಕೆ ಇವ್ರನ್ನ, ಗಾಂಧಿ ಒಬ್ಬರೇ ಅಲ್ಲ,
ಗಾಂಧಿ ಒಳಗೆ ಒಬ್ಬ ಬುದ್ಧ, ಅಂಬೇಡ್ಕರ್, ಮೊಹಮ್ಮದ್ ಪೈಗಂಬರ್, ಜೀಸಸ್ ಎಲ್ಲ ಇದ್ದಾರೆ. ಅವರೆಲ್ಲರ ಅರ್ಕೆ ಸಿದ್ಧಗಂಗೆ ಸ್ವಾಮಿ ಕಡೆ ಹೇಳ್ತಾರೆ, ಮಾನವೀಯ ಮೌಲ್ಯಗಳ ಸಾರ ಸಂಗ್ರಹ ರೂಪ ಗಾಂಧಿ ಈಸ್ ಎನ್ ಎಂಬಾಡಿಮೆಂಟ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್. ಹಾಗಾಗಿಯೇ ಬಹುಶಃ ಮೌಂಟ್ ಬ್ಯಾಟನ್ ಕಡೆ ಹೇಳ್ತಾರೆ, ಎವ್ರಿ ಟೈಮ್ ಐ ಸಿಟ್ ಬಿಫೋರ್ ಗಾಂಧಿ ಐ ಫೀಲ್ ಲೈಕ್ ಸಿಟಿಂಗ್ ಬಿಫೋರ್ ಜೀಸಸ್. ಜೀಸಸ್ ಮುಂದೆ ಕೂತ ಭಾವನೆ ನನಗೆ ಆಗ್ತದೆ ಅಂತಕ್ಕಂಥದ್ದು. ಬಹುಶಃ ಅದನ್ನೆಲ್ಲ ನಾವು ನೋಡಿದಾಗ ನೆಹರು ಹೇಳ್ತಾರೆ, ಆತ ಕುಳಿತಲ್ಲಿ ದೇವ ಮಂದಿರವಾಯಿತು, ನಡೆದಲ್ಲಿ ಪವಿತ್ರ ಭೂಮಿ ಆಯಿತು. ದೇವರು ಮಾದೇವನ ಕಡೆ ಹೇಳ್ತಾರೆ, ಗಾಂಧಿ ಚರ್ಚಿಸುವ ವ್ಯಕ್ತಿಯಲ್ಲ, ಎದೆಯೊಳಗೆ ಬಿಟ್ಟುಕೊಂಡು ಧ್ಯಾನಿಸುವ ವ್ಯಕ್ತಿ. ನಮಗೆ ಇವತ್ತು ಸುಧಾರಕರಿಗಿಂತ ಸುಧಾರಿಸಿದವರು ಇಂಥ ಪುಣ್ಯಾತ್ಮರ ಸ್ಮರಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರ ಇವತ್ತಿಗೂ ಪ್ರಸ್ತುತ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳಿದ್ದೀನಿ. ಅವ್ರು ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಡಾಕ್ಟರ್ ನಾರಾಯಣ್ ಒಂದು ಲೇಖನದಲ್ಲಿ ಕೊನೆಯಲ್ಲಿ, ಅದು ಸಮಯ ಬಹಳ ಚೆನ್ನಾಗಿದೆ ಲೇಖನ, ಕೊನೆಯಲ್ಲಿ ಹೇಳ್ತಾರೆ, ಮೂರು ಹುಟ್ಟುಗಳು ಗಾಂಧಿಗೆ ಅಂತ. ಒಂದು ಅಕ್ಟೋಬರ್ 2, 1869 ಗಾಂಧಿ ಹುಟ್ಟಿದ್ದು ವ್ಯಕ್ತಿಯಾಗಿ. ಜೂನ್ 7, 1893 ಆ ಪೀಟರ್ಸ್ಬರ್ಗ್ ಇದರಲ್ಲಿ ಟ್ರೈನಿಂದ ಆಚೆ ಕಡೆಗೆ ಹೆಸರಲ್ಲ ಗಾಂಧಿಯ, ಅಲ್ಲಿ ಒಬ್ಬ ಶಕ್ತಿಯಾಗಿ ಹುಟ್ಟಿದ ಗಾಂಧಿ. ಅವನಿಗೆ ಅವಮಾನದಲ್ಲಿ ಬದುಕು ಕಟ್ಟಿಕೊಂಡಿರ್ತಕ್ಕಂಥವ್ರು ಗಾಂಧಿ. ಮೂರನೇದು 30th January 1948 ಹೊಡೆದಾಕಿದ್ರಲ್ಲ, ಅಲ್ಲಿ ಗಾಂಧಿ ಸತ್ಯವಾಗಿ ಹುಟ್ಟಿದ ಗಾಂಧಿ. ಸತ್ಯ ಮೂರು ಹುಟ್ಟುಗಳು ಅಂತ ಹೇಳುದು. ಗಾಂಧಿ ಈ ಕತ್ತಲಿನ ಸಮಾಜಕ್ಕೆ ದೀವಿಟಿಗೆ ಇದ್ದಂತೆ. ಪುಣ್ಯಾತ್ಮರವರು ಹೇಳ್ತಾರೆ, ಕತ್ತಲಿನ ಸಮಾಜಕ್ಕೆ ದೀವಿಟಿಗೆ ಇದ್ದಂಗೆ. ಮತ್ತೆ ಅವರ ಸತ್ಯ, ಅಹಿಂಸೆ ಮತ್ತು ಸ್ವದೇಶಿ ತತ್ವ ಇದೆಯಲ್ಲ, ಅದು ನೇಗಿಲಿದ್ದಂತೆ, ಬದುಕಿನ ನೇಗಿಲಿದ್ದಂತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರೆಲ್ಲರ ಅಭಿಪ್ರಾಯಗಳನ್ನು ನೋಡಿದಾಗ ನಮಗೆ ಅನಿಸ್ತದೆ. ಮಾರ್ಟಿನ್ ಲೂಥರ್ ಕಿಂಗ್ ಬಗ್ಗೆ ನೀವು ಕೇಳಿದ್ವಿ. ಅವ್ರು ಹೇಳ್ತಾರೆ, ನಾವು ನಮ್ಮ ಅಧ್ಯಕ್ಷರು ಮನವಿ ಮಾಡಿಕೊಂಡು ಸಿದ್ದರಾಮಯ್ಯ ಇದ್ದಾಗ, ಇವತ್ತು ಗಾಂಧಿ ಭವನ, ಜಿಲ್ಲೆಗೊಂದು ಗಾಂಧಿ ಭವನ ಬೇಕು. ಗಾಂಧಿ ಭವನ ಅಂದರೆ ಅಂಬೇಡ್ಕರ್ ಭವನಗಳಲ್ಲಿ ಆ ಚಟುವಟಿಕೆ ಯುಕ್ತವಾಗಿರ್ಬೇಕು, ಕೇವಲ ಭವನವಾಗಿ ಉಳ್ಕೊಳ್ಳೋದು ಬೇಡ ಅಂತ. ಅದಕ್ಕೆ ನಾವೆಲ್ಲ ರೂಪುರೇಷೆಗಳೆಲ್ಲ ಕೊಟ್ಟಿದ್ದೀವಿ. ಯಾಕೆಂದರೆ ನೌಕರರಿಗೆ ಅಷ್ಟೇ ಅಲ್ಲ, ಕೃಷಿಕರಿಗೆ, ಯುವಕರಿಗೆ, ಎಲ್ಲರಿಗೂ ಸಹ ಗಾಂಧಿ ವ್ಯಕ್ತಿ ವಿಚಾರನ ಕೊಡಬೇಕು, ಜಿಲ್ಲೆಗೊಂದು ಗಾಂಧಿ ಭವನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಟ್ವಿ ನಾವು. ಆವಾಗ ಮಾರ್ಟಿನ್ ಲೂಥರ್ ಕಿಂಗ್ದು ಮತ್ತು ಒಬಾಮಾದ 2 ಕೋಟ್ ಮಾಡಿದ್ವಿ ನಾವು. ಅದನ್ನೇ ಓದಿಬಿಟ್ರು, ಅದನ್ನೇ ಓದಿ ಹೇಳಿದ್ರು, ಎಸ್ ಐ ಪ್ರಾಮಿಸ್ ದಿಸ್ ಅಸೆಂಬ್ಲಿ ವಿ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಗಾಂಧಿ ಭವನ್ಸ್ ಇನ್ ಆಲ್ 30 districts of Karnataka ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಒಂದೊಂದು ಜಿಲ್ಲೆಗೆ 3 ಕೋಟಿ ಕೊಟ್ಟು 90 ಕೋಟಿ ರಿಲೀಸ್ 90 ಕೋಟಿ ರಿಲೀಸ್ ಮಾಡಿದ್ರು. ನಿಮಗೆ ಆಶ್ಚರ್ಯ ಆಗ್ತದೆ, ಇವತ್ತು ಬೇಕು ಬರೀ ಯಾವುದೇ ಒಂದು ಇದ್ರ ಮೇಲೆ ಅಳಿಯೋದೆಲ್ಲ ಅಂತ. ಅದನ್ನ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿರೋ ಮಾತು. ಗಾಂಧಿ ಈ ಜಗತ್ತಿಗೆ ಅನಿವಾರ್ಯ, ಮಾರತರೆ ವಿಶ್ವದ ನಾಶ. ಒಬಾಮಾ ಬಹುಶಃ ಎಷ್ಟು ಜನಕ್ಕೆ ಗಮನಿಸಿದ್ರೆ ಗೊತ್ತಿಲ್ಲ, 2010 ಮತ್ತು 2015 2 ಸಾರಿ ಭಾರತಕ್ಕೆ ಬಂದವರು. ಅವರು ಬಂದಾಗ ಅಲ್ಲಿ ಫಸ್ಟ್ ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ನ ಅಡ್ರೆಸ್ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇದು, ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ದಿ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಬಿಕಾಸ್ ಆಫ್ ಯುವರ್ ಗಾಂಧಿಯಿಂದ. ಅರೆ ಯಾತಕ್ಕೆ ಅಂತ ಹೇಳಿದ್ರೆ, ಗಾಂಧಿ ಅವರು ಅಲ್ಲಿ ಮತದಾನದ ಬಗ್ಗೆ ಎಷ್ಟು ಜನ ತಮಗೆ ಗೊತ್ತಿರಬೇಕು, 130 ವರ್ಷಗಳ ಕಾಲ ಕಪ್ಪು ಜನರಿಗೆ ಪೌರತ್ವದ ಹಕ್ಕು ಇರಲಿಲ್ಲ, ಪೌರತ್ವ ಇರಲಿಲ್ಲ. ಆಮೇಲೆ ಅದೇ ಜೊತೆಗೆ ಮತದಾನದ ಹಕ್ಕು ಇರಲಿಲ್ಲ. ಅದಕ್ಕೆ ಹೋರಾಟ ಮಾಡಿದ್ರು ಮಾರ್ಟಿನ್ ಲೂಥರ್ ಕಿಂಗ್. ಸಮಯದ ಅಭಾವ, ಅದನ್ನೊಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ. ಹೇಗೆ ಒಂದು ಭಾಷಣ ಜಗತ್ತಿನ ಇತಿಹಾಸವನ್ನೇ ಬದಲಾಯಿಸಬಲ್ಲು ಅನ್ನೋದಕ್ಕೆ ಇದು ಒಂದೇ ಸಾಕು ದರ್ಶನ. ಡಾಕ್ಟರ್ ಜಾನ್ಸನ್ ಅಂತ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕ, ಗಾಂಧಿ ಇಷ್ಟು ಸತ್ಯ ಅಹಿಂಸೆ, ಗಾಂಧಿ ತೀರೋಗ್ಬಿಟ್ಟಿದ್ರು ಅಷ್ಟೊತ್ತಿಗಾಗಲೇ, ಇಷ್ಟು ಮಾಡಿದನಲ್ಲ, ನೋಡೋಣ ಏನೇನು ಮಾಡಿದ್ದಾರೆ ಅಂತ ಈ ವಿಸಿಟೆಡ್ ಇಂಡಿಯಾ ಬಂದು ಅವರು ಎಲ್ಲ ಪ್ರದೇಶಗಳನ್ನು ನೋಡಿ ಆ ಹೋರಾಟ ಮಾಡಿದ್ದೆಲ್ಲ ತಿಳ್ಕೊಂಡು ಹೋಗಿ ಒಂದು ಸಭೆ ಕರೀತಾನೆ. ಕಪ್ಪು ಜನರ ಎಲ್ಲ ನಾಯಕರ ಸಭೆ ಕರೆದ್ಬಿಟ್ಟು ಇದನ್ನ ಪ್ರಸ್ತಾಪ ನೋಡಿ, ಇವೆರಡೇ ಸಾಕು, ನಾವು ಹಿಂಸೆ, ಬಲಾತ್ಕಾರ, ಒತ್ತಾಯ ಇದರ ಮುಖಾಂತರ ನಾವು ಏನನ್ನೂ ಪಡೆಯೋಕ್ಕಾಗಲ್ಲ. ಗಾಂಧಿ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ, ಸತ್ಯ ಅಹಿಂಸೆ ಇವೆರಡು ಕಡೆ. ಅದೇ ಸಭೆಯಲ್ಲಿ 21 ವರ್ಷದ ಮಾರ್ಟಿನ್ ಲೂಥರ್ ಕಿಂಗ್ ಕೂತಿದ್ರು. ಅರೆ ನಾನು ತಿಳ್ಕೊಂಡಿದ್ದೀನಿ ಇದನ್ನೆಲ್ಲ ಹೊಡೆದೇ ಇವ್ರನ್ನೆಲ್ಲ ಬಿಳಿಯರನ್ನ ಹಿಂಸೆ ಮಾಡಿ ನಾವು ಕಿತ್ಕೋಬೇಕು ಅಂತ ನಮ್ಮ ಜನಕ್ಕೆ ಬೇಕಾಗಿರೋ ಸೌಲಭ್ಯಗಳನ್ನ. ಆದರೆ ಇದು ಸಾಧ್ಯನಾ? ಇಮಿಡಿಯೇಟ್ ಆಗಿ ಈ ಲೆಫ್ಟ್ ಹಾಲ್
ಅದಕ್ಕೆ ಹೋಗಿ ಗಾಂಧಿಗೆ ಸಂಬಂಧಪಟ್ಟಂತ ಎಲ್ಲ ಪುಸ್ತಕಗಳನ್ನು ಸಂಗ್ರಹ ಮಾಡಿಕೊಂಡು ಅದು ಓದಿ ಅವರು ಪ್ರಾರಂಭ ಮಾಡಿದ್ರು ಗಾಂಧಿ ಹೋರಾಟ. ಅದಕ್ಕೆ ಅವರು ಅದು ಮಾಡಿದ್ರಿಂದಲೇ ಮತದಾನದ ಹಕ್ಕು, ಪೌರತ್ವದ ಹಕ್ಕು ಒಬಾಮ ಕಂಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಒಬಾಮ ಒಂದು ಕಡೆ ಮಣಿ ಭವನ್ ಅಂತ ಒಂದಿದೆ ಬಾಂಬೆನಲ್ಲಿ, ದಯಮಾಡಿ ಯಾವಾಗಲಾದ್ರೂ ಹೋದಾಗ ವಿಸಿಟ್ ಮಾಡಿ. ಅದು ನೀವು ವಿಸಿಟ್ ಮಾಡಲೇಬೇಕು. ಮಾರ್ಟಿನ್ ಲೂಥರ್ ಕಿಂಗ್ನ ನಾನು ಸೆಂಟ್ರಲ್ ಗಾಂಧಿ ಸ್ಮಾರಕ ನಿಧಿಯಲ್ಲಿ ಹೋಗಿದ್ದೀನಿ. ಅಲ್ಲಿ ಸರ್ಕಾರ ನೆಹರು ಕರೆಸಿರಲಿಲ್ಲ. 1959 ಸೆಂಟ್ರಲ್ ಗಾಂಧಿ ಸ್ಮಾರಕ ನಿಧಿಯವರು ಕರೆಸಿದ್ರು, ಗೆಸ್ಟ್ ಆಗಿ ಬಂದಿರೋರು. ಬಂದ ತಕ್ಷಣ ನೆಲ್ಸನ್ ಮಂಡೇಲನು ಅಷ್ಟೇ, ಮಾರ್ಟಿನ್ ಲೂಥರ್ ಕಿಂಗು ನಮ್ಮ ಭಾರತದ ಭೂಮಿನ ನಮಸ್ಕಾರ ಮಾಡ್ಕೊತಾರೆ, ಪುಣ್ಯ ಭೂಮಿ ಇದು ಅಂತ. ಅವ್ರು ಬಂದಾಗ ಮಣಿಭವನಿಗೆ ಕರ್ಕೊಂಡು ಹೋಗ್ತಾರೆ ಮಾರ್ಟಿನ್ ಲೂಥರ್ ಕಿಂಗ್ನ. ಅದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗ್ತದೆ. ಆಮೇಲೆ ಎಲ್ಲ ಆದ್ಮೇಲೆ, ಸರ್ ಶೆಲ್ ಯು ಮೂವ್ ವೇ ಅಂತ, ಟು ದಿ ಹೋಟೆಲ್ ಸರ್ ಅಂತ. ನೋ, ಐ ವುಡ್ ಮೂವ್ ಎನಿವೇ. ವೆನ್ ಗ್ರೇಟ್ ಪರ್ಸನ್ ಲೈಕ್ ಗಾಂಧಿ ಕ್ಯಾನ್ ಸ್ಟೇ ಹಿಯರ್, ಐ ವಿಲ್ ಸ್ಲೀಪ್ ಆನ್ ದಿ ಫ್ಲೋರ್ ಆಫ್ ದಿಸ್ ಬಿಲ್ಡಿಂಗ್ so that I can get the vibration of that great sound. ಅಲ್ಲೇ ಮಲಿಕೊಂಡ್ಬಿಡ್ತಾರೆ, ಪತ್ನಿ ಜೊತೆ ಅಲ್ಲೇ ಮಲಿಕೊಂಡ್ಬಿಡ್ತಾರೆ. ಅಂಥ ಒಂದು ಇದನ್ನ ಅವರು ಬಿಟ್ಟು ಹೋಗಿದ್ದು. ಮಾರ್ಟಿನ್ ಲೂಥರ್ ಕಿಂಗ್ದು ಬಹಳಷ್ಟು ಇದೆ. ನನಗೆ ನನ್ನ ಬದುಕನ್ನು ರೂಪಿಸಿದವರು ಮಹಾತ್ಮ ಗಾಂಧಿ ಅಂತ ಹೇಳ್ತಾರೆ. ಬಹುಶಃ ಎಷ್ಟು ಜನಕ್ಕೆ ಇನ್ನೊಂದು ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಒಂದು ಪುಸ್ತಕ ಹೇಗೆ ಬದಲಾವಣೆ ತರುತ್ತೆ ಅನ್ನೋದಕ್ಕೆ ನಾವು ಓದ್ಸೋಕ್ಕೆಲ್ಲ ಮಕ್ಕಳಿಗೆ ಇವತ್ತೆಲ್ಲ ನಿಮಗೆ ನಿಮ್ಮ ಜೊತೆ ಹಂಚಿಕೊಂಡ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನೀವೆಲ್ಲರೂ ಬಹಳಷ್ಟು ಮಕ್ಕಳ ಬದುಕನ್ನು ರೂಪಿಸುವ ಒಂದು ಜವಾಬ್ದಾರಿ ನಿಮ್ಮಲ್ಲಿ ಇದೆ. ಒಬ್ಬ ಬೆಸ್ಟ್ NSS ಆಫೀಸರ್, ಹುಣಸೂರು ಆಫೀಸರ್, ಬೆಸ್ಟ್ ಅವಾರ್ಡು. ಆತನ ಮಗಳೇ PUC ಒಬ್ಬ ಮಗನಿಗೆ ಮೊಬೈಲ್ ಕಿತ್ಕೊಟ್ರು ಅಂತ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇವತ್ತು ಮಕ್ಕಳನ್ನ ನೋಡ್ಬೇಕು ನೀವು, ಯಾವ ತರಕ್ಕೆ ಅಂಟು ಬಿದ್ದಾರೆ. ಪುಸ್ತಕ ಓದುವ ಪ್ರವೃತ್ತಿ ಆಗಲಿ, ಅದನ್ನ ನಾವು ಕಲಿಸ್ತಲೇ ಇಲ್ವೇ? ಅದನ್ನ ಅಂತ ವಾತಾವರಣ ನಿರ್ಮಾಣ ಮಾಡ್ತಾ ಇಲ್ವೇ? ದಿಢೀರ್ ಎಲ್ಲವೂ ರೂಪ ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತಾ ಎಲ್ಲವೂ. ಅದಕ್ಕೆ ಎಷ್ಟು ಪರಿಶ್ರಮ, ಬದುಕು ಎಷ್ಟು ಪರಿಶ್ರಮ ಬಿಟ್ಕೋಬೇಕು. ಅದಕ್ಕೆ ಯಾರು ಅಡಗಾರ? ಒಬಾಮ ಅಲ್ಲಿ ಅದು ಹೇಳ್ತಾರೆ, ಗಾಂಧಿ ಅಲ್ಲಿ ಅವರು ವಿಸಿಟ್ ಮಾಡಿ ಒಂದು ವಿಸಿಟರ್ಸ್ ಡೈರಿನಲ್ಲಿ ಬರೆದಿದ್ದಾರೆ. ನಾನು ಅದನ್ನ ಬರ್ಕೊಂಡು ಬಂದು ಅದನ್ನು ಹೆಚ್ಚು ಜನಕ್ಕೆ ಅದನ್ನು ಜೆರಾಕ್ಸ್ ಮಾಡಿ ಕೊಟ್ಟೆ. ನಿಮ್ಗೆ ಆಶ್ಚರ್ಯ ಆಗಿ. ಬಟ್ ಒಬಾಮನ ಹ್ಯಾಂಡ್ ರೈಟಿಂಗ್ ವಿಸಿಟರ್ಸ್ ಬುಕ್ ಬಾಂಬೆದು. ಗಾಂಧಿ ಇಸ್ ಹೀರೋ ನಾಟ್ ಜಸ್ಟ್ ಟು ಇಂಡಿಯಾ, ಇಸ್ ದಿ ಹೀರೋ ಆಫ್ ದಿ ವರ್ಲ್ಡ್ ಅಂತ ಒಬಾಮ ಬರೆದಿರೋದು. ಇನ್ನೊಂದು ಬಹುಶಃ ದೊಡ್ಡ ಕಾಣ್ತದೆ ಏನೋ ಗೊತ್ತಿಲ್ಲ, 2012 ಚೈನಾದಲ್ಲಿ ಗಾಂಧಿ ವಿಚಾರಗಳನ್ನ ಸಿಲೆಬಸ್ ಅಲ್ಲಿ ಸೇರಿಸಿದ್ದಾರೆ. ನೀವು ನಂಬ್ತೀರಾ? 2012 ಸಿಲೆಬಸ್ ಅಲ್ಲಿ ಸೇರಿಸಿದ್ದಾರೆ. ಅಷ್ಟೇ ಅಲ್ಲ, PA ನಜರತ್ ಅಂತ ಒಬ್ರು ಅಂಬಾಸಿಡರ್, ಜರ್ಮನಿ ಮತ್ತು ಚೈನಾ ಎರಡರಲ್ಲೂ ಇದ್ದವರು, ಗಾಂಧಿ ಔಟ್ಸ್ಟ್ಯಾಂಡಿಂಗ್ ಲೀಡರ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಅದ್ಭುತವಾದ. ಆ ಪುಸ್ತಕ 23 ವಿದೇಶಿ ಭಾಷೆಗಳಿಗೆ ಅದು ಭಾಷಾಂತರ ಆಗಿದೆ. ಆ ಪುಸ್ತಕ ಚೈನಾದಲ್ಲಿ ಹೈಯೆಸ್ಟ್ ಸೇಲ್ಸ್ ಆಗೋ ಪುಸ್ತಕ. ಅಮೆರಿಕಾದಲ್ಲಿ ಏನಾದ್ರು ಜಗತ್ತಿನ ಮತ್ತೊಬ್ಬ ನಾಯಕನ ಹೆಚ್ಚು ಯುವಕರು ಓದ್ತಾರೆ ಅಂದ್ರೆ ಅದು ಗಾಂಧಿದು, ಸೆಕೆಂಡ್ ಪರ್ಸನ್. ಇದನ್ನ ನಾವು ನೋಡಿದಾಗ ಪಾಶ್ಚಾತ್ಯರೇ ಹೇಳಿರುವಂಥದ್ದು. ನೆಲ್ಸನ್ ಮಂಡೇಲರು ನೀವು ಕೇಳಿರ್ಬೋದು. ನಮ್ಮಲ್ಲಿ ಅಬ್ದುಲ್ ಕಲಾಂ ಒಂದ್ಸರಿ ಅವ್ರನ್ನ ಭೇಟಿ, ಇವರು ಅಧ್ಯಕ್ಷರಾಗಿದ್ರು, ಅವ್ರು ಅಲ್ಲೇ ಅಧ್ಯಕ್ಷರಾಗಿದ್ರು. ಆವಾಗ ನೆಲ್ಸನ್ ಮಂಡೇಲರನ್ನ ಭೇಟಿ ಮಾಡಕ್ ಹೋಗ್ತಾರೆ. ಭೇಟಿ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಅಲ್ಲಿ ಸರ್ಕಾರದವರು ನೆಲ್ಸನ್ ಮಂಡೇಲ ಇದ್ದ ಜೈಲನ್ನ ತೋರಿಸ್ಕೊಂಡು ಬರಕ್ ಹೋಗ್ತಾರೆ. ಅಲ್ಲಿ ನಿಂತ್ಕೊಂಡು ನೋಡ್ತಾರೆ, ಕಗ್ಗತ್ತಲು, 8 ಕಿಟಕಿ ಇಲ್ಲ, ಎಲ್ಲವೂ ಅಲ್ಲೇ. ಆಮೇಲೆ ಸಮುದ್ರದ ಅಲೆಗಳು, 15 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ನೆಲ್ಸನ್ ಮಂಡೇಲ ಹತ್ರ ಕರ್ಕೊಂಡು ಹೋದಾಗ ಅಬ್ದುಲ್ ಕಲಾಂ ಒಂದು ಪ್ರಶ್ನೆ ಕೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಸರ್, ಐ ಕುಡ್ ನಾಟ್ ಸ್ಟ್ಯಾಂಡ್ ದೇರ್ ಫಾರ್ 15 minutes. How was it possible for you to stay there for 27 long years? ಅದಕ್ಕೆ ನೆಲ್ಸನ್ ಮಂಡೇಲ ಉತ್ತರ, ಮಿಸ್ಟರ್ ಪ್ರೆಸಿಡೆಂಟ್, ಯುವರ್ ಗಾಂಧಿ ವಾಸ್ ವಿತ್ ಮೀ. ಗಾಂಧಿ ಇರಲಿಲ್ಲ. ವೆನ್ ಐ ಎಂಟರ್ ದಿ ಜೈಲ್, ಐ ವಾಸ್ ಎ ಪಕ್ಕಾ ಕ್ರಿಮಿನಲ್. When I came after the jail, after reading Gandhi, I learned 3 things from you: truth, non-violence, forgiveness. ಅವನನ್ನೇ ವಿರೋಧ ಮಾಡಿದಂಥವ್ರು ಆ ಬಿಳಿ ಅಧಿಕಾರಿನ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. ಮೊದಲ ಆದೇಶ ಏನು ಗೊತ್ತೇನು? 1 ತೊಟ್ಟು ಬಿಳಿಯರ ರಕ್ತ ಈ ಭೂಮಿಯ ಮೇಲೆ ಬೀಳ್ಬಾರದು. ಫಾರ್ಗಿವ್ನೆಸ್ ನೋಡಿ. ಇನ್ನೊಂದು ಹೆಜ್ಜೆ ಮುಂದುವರೆದು ಹೇಳ್ತೀನಿ, ಅದನ್ನೇ ದೇವನೂರು ಆಂದೋಲನದಲ್ಲಿ ಬಂದಿದೆ, ಕೋಟ್ ಮಾಡಿದ್ದಾರೆ ಬಹಳ ಚೆನ್ನಾಗಿ. ಅವ್ರ ಅಧ್ಯಕ್ಷರಾದಾಗ ಎಲ್ಲರಿಗೂ, ಎಲ್ಲ ಅಧಿಕಾರಿಗಳಿಗೂ ಒಂದು ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಊಟದ ವ್ಯವಸ್ಥೆ ಒಬ್ಬನಿಗೆ ಮಾತ್ರ ನನ್ನ ಎದುರಿಗೆ ಕೊಟ್ಟಿಸಿ ಅಂತ ಹೇಳಿದ್ರಂತೆ ನೆಲ್ಸನ್ ಮಂಡೇಲ. ಅವನು ಬರಲ್ಲ, ಸೆಳೆತಾಡ್ತಾವನೆ. ಏನ್ ಮಾಡಿದ್ರು ಬಿಡಲ್ಲ, ಕರ್ಕೊಂಬಂದು ಎದ್ದು ಕೂರಿಸಿದ್ರು. ಆ ಊಟಕ್ಕೆ ಇಷ್ಟು
ಸ್ಟಾರ್ಟ್ ಮಾಡಿ ಅಂತಂದರೆ ಅವನ ಕೈ ನಡುಕ ಬಂದು ಎದ್ದು ಓಡಿಬಿಟ್ಟಂತೆ. ಅಧಿಕಾರಿಗಳು ಆಮೇಲೆ ಕೇಳ್ತಾರೆ, ಯಾಕೆ ಸರ್ ಹಿಂಗೆ ಮಾಡ್ದ ಅಂತ. ನಾನು ಜೈಲಲ್ಲಿದ್ದಾಗ ಅವನೇ ಅಧಿಕಾರಿ, ನೀರು ಕೇಳಿದೆ ನನ್ನ ಬಾಯಿಗೆ ಮೂತ್ರ ಮಾಡ್ತಾ ಇದ್ದನು, ಅದಕ್ಕೆ ಅವನನ್ನು ನಾನು ಎದುರಿಗೆ ಮುಟ್ಟಿಸ್ಕೊಂಡು ಉಪಚರಿಸ್ಬೇಕು ಅಂತ ಅನ್ನಿಸ್ತು. ಇಮ್ಯಾಜಿನ್ ಮಾಡ್ಕೊತೀರೇನು ಆ ಪರಾಕಾಷ್ಠೆ. ಸ್ವಾತಂತ್ರ್ಯದ ಬಗ್ಗೆ ಗಾಂಧಿ ಒಂದು ಮಾತು ಹೇಳ್ತಾರೆ, ಸ್ವಾತಂತ್ರ್ಯವನ್ನ ಸತ್ಯವನ್ನ ಬಲಿ ಕೊಟ್ಟು ಸ್ವಾತಂತ್ರ್ಯ ಪಡೆಯೋದಾದ್ರೆ ನನ್ನ ದೇಶ ನಾಶನ ಆಗಿದೆ. ಗಾಂಧಿ ಹೇಳಿದ ಸತ್ಯವನ್ನು ಬಲಿ ಕೊಟ್ಟು ಸ್ವಾತಂತ್ರ್ಯ ಪಡೆಯೋದಾದ್ರೆ ನನ್ನ ದೇಶ ನಾಶನ ಆಗಿಬಿಟ್ಟಿದೆ. ಬಹುಶಃ ಎಷ್ಟು ಜನ ಕೇಳಿದ್ರು ಜನರಲ್ ಡೈಯರ್ ವಿಷಯ, ಅವ್ನು ಜಲಿಯನ್ ವಾಲಾಬಾಗ್, ಅವನು ಲಾಸ್ಟ್ ಡಿಸನ್, ಅವನು ಸರ್ಕಾರವೇ ಆಮೇಲೆ ಬ್ರಿಟಿಷ್ ಸರ್ಕಾರ ಅವನಿಗೆ ಬಹಳಷ್ಟು ಮಾಡುತ್ತೆ, ಚೀಮಾರಿ ಆಗ್ತದೆ. ಅವನು ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಲಾಸ್ಟ್ ಡೇಸ್. ಗಾಂಧಿಗೆ ಯಾರೋ ಬಂದು ಹೇಳ್ತಾರೆ ಅವನು ಈ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಹೌದಾ, ಆಶ್ಚರ್ಯ. ನೀವು ಏನು ಹೇಳ್ತೀರಾ? ನಾನು ಅವನ ಪಕ್ಕದಲ್ಲಿ ಇದ್ದಿದ್ರೆ ನಾನು ಅವನ ಶುಶ್ರೂಷೆ ಮಾಡ್ತಿದ್ದೆ. ಎಷ್ಟು ಜನ ಕೇಳಿದ್ರೆ ಗೊತ್ತಿಲ್ಲ, ಜೆ.ಸಿ. ಸ್ಮಟ್ಸನ್ ಹಲವು ವರ್ಷ ಗಾಂಧೀಜಿನ ಜೈಲಲ್ಲಿ ಹಾಕಿಸಿದ್ದ. ಒಳ್ಳೆ ಆಡಳಿತಗಾರ. ಬಟ್ ಚರ್ಚಿಲ್ಲು ಅವನು ರಿಪೀಟೆಡ್ ಆಗಿ ಕೇಳಿದ್ರೆ, ಕಾಂಟ್ ಯು ಕಂಟ್ರೋಲ್ ದಟ್ ಪೂರ್ ಫೆಲೋ, ಇಫ್ ಆಪರ್ಚುನಿಟಿ ಕಮ್ಸ್ ಫಿನಿಶ್ ಮಾ. ಸಿಟ್ಟು ಬರುತ್ತೆ ಚರ್ಚ್ ಇವರಿಗೆ, ಜೆ.ಸಿ. ಸ್ಮಟ್ಸ್ಗೆ, ನನಗೇನು ತೊಂದರೆ ಕೊಡ್ತಾನೆ ನೀವು ಆಡಳಿತ ನಡ್ಸಕ್ಕೆ ಬಿಡಕ್ಕಲ್ಲ. ಐ ಕುಡ್ ಹಾವ್ ಸ್ಮ್ಯಾಶ್ಡ್ ದಿಸ್ ಫೆಲೋ ಬಟ್ he never hates me, he loves me. ಅವನು 2 ವರ್ಷ ಅಲ್ಲಿ ಹಲವು ವರ್ಷ ಜೈಲಲ್ಲಿದ್ದಾಗ ಗಾಂಧಿ ಚಪ್ಪಲಿ ಹೊಲಿಯೋದು ಕಲ್ತ್ಕೊತಾರೆ. ಕಲ್ತ್ಕೊಂಡು 2 ಜೊತೆ ಚಪ್ಪಲಿ ಮಾಡ್ಬಿಟ್ಟು 1 ಜೊತೆ ತಗೊಂಬಂದು ನೀನು ಒಳ್ಳೆ ಆಡಳಿತಗಾರ ರಿಲೀಸ್ ಆದ್ಮೇಲೆ ತಗೋ ಅಂತ ಆಫರ್ ಮಾಡ್ತಾರೆ ಜೆ.ಸಿ. ಸ್ಮಟ್ಸ್ಗೆ. ಸ್ಮಟ್ಸ್ ಹೇಳ್ತಾನೆ, ಮೈ ಫುಟ್ ಈಸ್ ನಾಟ್ ವರ್ತಿ ಎನಫ್ ಟು ವೇರ್ ದಿಸ್ ಚಪ್ಪಲ್ಸ್. ಮೈ ಫುಟ್ ಈಸ್ ನಾಟ್ ವರ್ತು ಆ ಚಪ್ಪಲಿ ಲಂಡನ್ನಿನ ಮ್ಯೂಸಿಯಂ ಅಲ್ಲಿ. ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕೆ. ಇದನ್ನೆಲ್ಲ ನೋಡಿದಾಗ ಏನು ನಾವು ಕಟ್ಟು ಕಥೆನೇನು. ಅವರ ಮಕ್ಕಳು ನೋಡಬೇಕು. ನಾನು ಅದೃಷ್ಟವಶ ಅವರ ಮೊಮ್ಮಕ್ಕಳ ಜೊತೆ ಎಲ್ಲ ಇದು ಮಾಡೋವಂಥ ಅವಕಾಶ ನನಗೆ ಈ ಯೂನಿವರ್ಸಿಟಿ ತರಿಸಿಕೊಟ್ಟಿತ್ತು. ನಾನು NSS ಅಲ್ಲಿ ಇದ್ದಿದ್ದರಿಂದಲೇ ಅಷ್ಟು ಚಟುವಟಿಕೆ ತೊಡಗಿಸ್ಕೊಂಡೆ. ತಾರಾಗಾಂಧಿ ಭಟ್ಟಾಚಾರ್ಯ ನನಗೆ ಅಂತಹ ಚಳಿ, ಸೀಸ್ ಅರೌಂಡ್ 90 ಗೇಟ್ ಹತ್ರ ತನಕ ಆ ಚಳಿ ಡಿಸೆಂಬರ್ ನಾನು ಭೇಟಿ ಮಾಡಬೇಕು ಅಂತ ಕರ್ಸ್ಕೊಂಡಾಗ ನಾನು ಹೋಗಿ ಆ ಚಳಿದು ಬೇಡಿ ಮೇಡಮ್ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ನೋ ನಾನು ಅಲ್ಲಿವರೆಗೂ ಬರ್ತೀನಿ ಅಂತ. ಗಾಂಧಿ ಇನ್ನೊಬ್ಬ ಕನುವಾರ್ ಗಾಂಧಿ, ನೀವು ನೋಡಿದಿರ ಅಲ್ಲಿ ಗಾಂಧಿ ಒಂದು ಮಗು ಕೋಲ್ ಇಟ್ಕೊಂಡು ಹೋಗ್ತದಲ್ಲ, ಕನುವಾರ್ ಗಾಂಧಿ ಅಂತ ರಾಮದಾಸ್ ಗಾಂಧಿ ಅವರ ಮಗ, ಒಬ್ಬರೇ ಮಗ. ಇಬ್ರು ಸುಮಿತ್ರಾ ಕುಲಕರ್ಣಿ ಇದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಅವರ ಇನ್ನೊಬ್ಬ ಮಗಳು. ಅವ್ರನ್ನ ಜೊತೆಲಿದ್ದು ನಾವು ಗಾಂಧಿ ಭವನದಲ್ಲಿ ಒಂದಷ್ಟು ನೋಡ್ಕೊಂಡಿದ್ವಿ. ಅಮೆರಿಕಾದಲ್ಲಿ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಅವರು 60 ವರ್ಷ ಇತ್ತು. ಅವರು ನೋಡ್ಕೊಂಡಿದ್ವಿ ನಾವು. ಅದೃಷ್ಟವಶಾತ್ ಅವ್ರ ಜೊತೆ ಇರೋದು, ತಿರುಗಾಡೋದು, ಡಾಕ್ಟ್ರಿಗೆ ತೋರಿಸೋ ಎಲ್ಲ ಅವಕಾಶ ನನಗೆ ಸಿಕ್ತು. ನಾನು ನಿಮ್ಮ ಸಣ್ಣ ಈ ಯೂನಿವರ್ಸಿಟಿ ಎಷ್ಟು ಕೃತಜ್ಞನಾಗಿದ್ದೀನಿ ಅಂದರೆ, ಈ ಮೈಸೂರಿಗೆ ಎಷ್ಟು ಕೃತಜ್ಞನಾಗಿದ್ದೀನಿ ಅಂದರೆ, ನನ್ನನ್ನು ನ್ಯಾಷನಲ್ ಟ್ರಸ್ಟ್ಗೆ ಟ್ರಸ್ಟಿ ಮಾಡ್ಕೊಂಡು, ಕಸ್ತೂರಿಬಾ ಗಾಂಧಿ ನ್ಯಾಷನಲ್ ಸ್ಟಾರ್ಟೆಡ್ ಬೈ ಮಹಾತ್ಮ ಗಾಂಧಿ ಇನ್ 1944. ಅಲ್ಲಿ ಇವತ್ತು ನಾನು ಟ್ರಸ್ಟಿ ಆಗಿದ್ದೇನೆ. ನಮಗೆ ನೋಡಿದ್ರೆ ಈಗೆಲ್ಲ ನಾವು ಹಳ್ಳಿಯಿಂದ ನಮ್ಮ ಬದುಕನ್ನು ಕಟ್ಟಿಕೊಂಡು, ಯಾವ್ಯಾವುದೇ ನಾವು ದೊಡ್ಡ ಬುದ್ಧಿವಂತರೂ ಅಲ್ಲ, ಅದು ಒಂದು ಸ್ವಲ್ಪ ಸಿನ್ಸಿಯಾರಿಟಿ ಒಂದು ಏನೋ ಹಿರಿಯರು ಕಲಿಸಿದ್ದು ಏನೋ ಮಾಡಿದ್ದು. ಈ ಯೂನಿವರ್ಸಿಟಿ ಅದನ್ನು ಕಲಿಸ್ತು, ಇಲ್ಲಿಯ ಹೋರಾಟಗಾರರು ಕಲಿಸಿದ್ರು, ಇಲ್ಲಿಯ ದೊಡ್ಡ ಸ್ಕಾಲರ್ಸ್ ಕಲಿಸಿದ್ರು. ನಮಗೆ ಎಂಥ ಪುಣ್ಯಾತ್ಮ, ಗ್ಯಾಲಾಕ್ಸಿ ಆಫ್ ಎಕ್ಸಲೆಂಟ್ ಟೀಚರ್ಸ್ ಇನ್ ಮಹಾರಾಜಸ್ ಕಾಲೇಜ್. ನಮ್ಗೆ ಅದು ನೋಡಿದಾಗ ಅದಕ್ಕಾಗಿಯೇ ನಾವು ಇಂಥದ್ದೊಂದು ಇದಕ್ಕೆ ಬಂದು ಅಂತಂದ್ರೆ ಗಾಂಧಿ ಏನೂ ಅಲ್ಲ. ನಾನು ಸಾಮಾನ್ಯ ಎಲ್ಲ ನೋಡ್ತೀನಿ, ಅಯ್ಯೋ ಗಾಂಧಿ ಹೇಳ್ತಾರೆ, ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಇಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದಿ ಸರ್ವಿಸ್ ಆಫ್ ಅದರ್ಸ್ ಅಂತ. ಅದಲ್ಲ, ನಮ್ಗೆ ಯಾವ ಸರ್ವಿಸು ಅಲ್ಲ, ನಾವು ಋಣ ತೀರಿಸ್ಕೊಂಡು ಹೋಗ್ಬೇಕಷ್ಟೇ. ಇದು ಸಿಕ್ಕಿರ್ತಕ್ಕಂಥ ಅಪರೂಪದ ಅವಕಾಶಗಳು ಅಷ್ಟೇ. ವಿ ಡೋಂಟ್ ನೋ ನಮ್ಮ ನೆಕ್ಸ್ಟ್ ಜನರೇಷನ್ ಏನು ಎಂತು ಅಂತ ನಾವು ಕೇಳೋಕ್ಕಲ್ಲ. ಗಾಂಧಿನೇ ಬಹುಶಃ ಸಮಯದ ಅಭಾವ ಆಗಿರೋದ್ರಿಂದ ನಾನು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅವಕಾಶ ಇದ್ದರೂ ಸಹ ಕೆಲವನ್ನ ನಿಮ್ಮ ಜೊತೆ ಕೊನೆಯಲ್ಲಿ 1-2-3 ಮಾತುಗಳಲ್ಲಿ ಹೇಳಿ ನಾನು ಮುಗಿಸ್ತೇನೆ. ಇಲ್ಲಿ ನಾವು ಗಾಂಧಿ ಭವನ ಇದು ಮಾಡಿದ್ದೀವಲ್ಲ, ಯೂನಿವರ್ಸಿಟಿಲಿ, ಅದು ನನಗೇನೋ ಕನಸಿತ್ತು ಮೊದಲಿಂದ. ನೀವು ನೋಡಿದ್ರೆ ಏನೋ ಗೊತ್ತಿಲ್ಲ. ನಾವು 1917 ಒಂದು ಸ್ಲ್ಯಾಬ್, ಮಾರ್ಬಲ್ ಸ್ಲ್ಯಾಬ್ ಹಾಕಿದ್ರು, 7 ಸೋಷಿಯಲ್ ಸಿನ್ಸ್ ಆಫ್ ಆರ್ಟ್. ಅಷ್ಟೇ ಇದ್ದಿದ್ದದು. ನಮಗೆ ಈ ಗಾಂಧಿ ವಿಚಾರಗಳನ್ನು ಒಳಗೊಂಡಂತೆ ಎಲ್ಲರೂ ಹಾಕ್ಸ್ಬೇಕು ಅಂತ ಅವಕಾಶ ಸಿಕ್ತು, ಅದು ಹಾಕ್ಸ್ಬಿಟ್ಟು ಅಲ್ಲಿ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಅಂತ ಆ 2 ಇಂಗ್ಲೀಷು ಕನ್ನಡ 2ರಲ್ಲೂ ಹಾಕ್ಸ್ಬಿಟ್ಟಿದ್ವಿ. ಅದನ್ನೊಂದು ಓದ್ತೀನಿ ನಾನು ನಿಮ್ಮ ಮುಂದೆ. ಎಂಥ ಕನಸನ್ನು ಕಟ್ಕೊಂಡಿದ್ರು ನಮ್ಮ ದೇಶದ ಬಗ್ಗೆ. ಇದನ್ನು ಎಲ್ಲಿ ನಾವು
ಎಲ್ಲಿ ತೀರಿಸೋದು ಇದನ್ನ, ಎಲ್ಲಿ ಕಾಣೋದು ನಾವು ಅದನ್ನು? ಕೊನೆಗೆ ವಿವೇಕಾನಂದರು ಅದು ಹೇಳ್ತಾರೆ. ವಿವೇಕಾನಂದ ಎಂತ ಪ್ರಿಡಿಕ್ಷನ್ ಮಾಡ್ತಾರೆ ಅಂದರೆ, ಇವತ್ತು ಅವರು ಹೇಳಿದ್ದನ್ನು ಇವತ್ತಿಗೂ ನಮಗೆ ಅದೇ ಆ ಸತ್ಯನ ನಾವು ಇವತ್ತು ಕಾಣ್ತೀವಿ. 1897 ಅವರು 1893 ಚಿಕಾಗೋ ಭಾಷಣ ಆದ್ಮೇಲೆ ರಾಮೇಶ್ವರಕ್ಕೆ ಬರ್ತಾರೆ, ಟೂರ್ ಮಾಡ್ಕೊಂಡು ಎಲ್ಲ ಬಿಡೋದೇ ಇಲ್ಲ ಪಾಶ್ಚಾತ್ಯರು. ಇಲ್ಲಿ ಬಂದಾಗ ಅಷ್ಟೊತ್ತಿಗೆಲ್ಲ ಪ್ರಖ್ಯಾತರಾಗಿರ್ತಾರೆ, ಎಲ್ಲ ಸೇರ್ಕೊಂಡು ನೀವೇ ಯು ಶುಡ್ ಲೀಡ್ ಅವರ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಂತಾರೆ. ವಿವೇಕಾನಂದ, ಯು ವಾಂಟ್ ಫ್ರೀಡಮ್, ಐ ವಿಲ್ ಗೆಟ್ ಯು ಟುಮಾರೋ, ವೇರ್ ಆರ್ ದಿ ಮೆನ್ ಟು ಪ್ರಿಸರ್ವ್ ದಟ್ ಫ್ರೀಡಮ್? ಈ ಕ್ವಶನ್ ಇವತ್ತಿಗೂ ಇದೆ. ವೇರ್ ಆರ್ ದಿ ಮೆನ್ ಟು ಪ್ರಿಸರ್ವ್ ದಿಸ್ ಫ್ರೀಡಮ್? ಇವ್ರನ್ನೆಲ್ಲ ತಗೊಂಡು ಹೋಗ್ರೆ, ಇವನ್ನೆಲ್ಲ ತಿಳಿಸೋರೆ ಯಾರು ಇದನ್ನ ಕೆಲಸವನ್ನು ಮಾಡ್ತಾರೆ? ಅವ್ರು ಒಂದು ಮಾತು ಹೇಳ್ತಾರೆ, ದಿಸ್ ಕಂಟ್ರಿ ನೀಡ್ಸ್ ಅನದರ್ 50 years to get independence. Exactly said it in 1897. ಹೆಂಗ್ ಪ್ರೆಡಿಕ್ಟ್ ಮಾಡ್ತಾರೆ ಅವರು? ದಿಸ್ ಕಂಟ್ರಿ, ದಿಸ್ ವರ್ಲ್ಡ್ ನೀಡ್ಸ್ ಲೈಕ್ ಇಂಡಿಯಾ ಅಲೋನ್ ಕ್ಯಾನ್ ಗಿವ್ ದಟ್ ಲೈಟ್. India will conquer the conquerors, not physically but spiritually. Out of 192 medical institutions in America, 92 has introduced yoga and meditation compulsory. ಬಹಳಷ್ಟು ಇದರಲ್ಲಿ ಇವರೆಲ್ಲ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ನೋಡಿ, ನನ್ನ ದೇಶ ಹೇಗಿರಬೇಕು ಅಂತ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಅಲ್ಲಿ ನೋಡಿ, ಬೋತ್ ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಮಾಡಿದ್ವಿ. ಇದು ನಮ್ಮ ದೇಶ, ಇದರ ನಿರ್ಮಾಣದಲ್ಲಿ ನಮ್ಮದು ಧ್ವನಿ ಇದೆ ಎಂದು ಎಲ್ಲಿ ಕಡುಬಡವರು ಭಾವಿಸಬಲ್ಲರೋ, ಜನರ ಮಧ್ಯೆ ಶ್ರೀಮಂತ ಬಡವರೆಂಬ ತಾರತಮ್ಯ ಎಲ್ಲಿ ಇರುವುದಿಲ್ಲವೋ, ಸಂಪೂರ್ಣ ಸೌಹಾರ್ದತೆಯಲ್ಲಿ ಎಲ್ಲ ಸಮುದಾಯದವರು ಒಟ್ಟಿಗೆ ಜೀವಿಸಬಲ್ಲರೋ, ಅಸ್ಪೃಶ್ಯತೆಯ ಶಾಪವಾಗಲಿ ಮದ್ಯ ಮಾದಕ ದ್ರವ್ಯಗಳ ಶಾಪವಾಗಲಿ ಎಲ್ಲಿ ತಟ್ಟದೋ ಅಂತಹ ಭಾರತದ ನಿರ್ಮಾಣಕ್ಕಾಗಿ ನಾನು ಶ್ರಮಿಸುತ್ತೇನೆ. ಆ ಸಮಾಜದಲ್ಲಿ ಮಹಿಳೆಯ ಪುರುಷರೊಂದಿಗೆ ಸಮಾನವಾದ ಹಕ್ಕು ಅನುಭವಿಸುತ್ತಿರಬೇಕು. ನಾವು ಪ್ರಪಂಚದ ಎಲ್ಲರೊಂದಿಗೂ ಶಾಂತಿಯುತವಾಗಿ ಬಾಳಬೇಕು. ಇದು ನನ್ನ ಕನಸಿನ ಭಾರತ. ಎಲ್ಲರೊಂದಿಗೆ ಶಾಂತಿಯುತವಾಗಿ ಬಾಳಬೇಕು. ಗಾಂಧಿ ಆ ಬೈಬಲಿಂದ ಒಂದು ತಗೊಳ್ತಾರೆ, ಎಷ್ಟು ಚೆನ್ನಾಗಿದೆ ಬೈಬಲ್ನಿಂದ. ಒನ್ ಹೂ ಲಿವ್ಸ್ ವಿತ್ ಸ್ವೋರ್ಡ್ ಹಿ ವಿಲ್ ಬಿ ಪೆರಿಶ್ಡ್ ಬೈ ಸ್ವೋರ್ಡ್ ಇಟ್ ಸೆಲ್ಫ್ ಅಂತ ಅದನ್ನು ತಗೊಳ್ತಾರೆ. ಅಹಿಂಸಾ ತತ್ವ ಇದೆಯಲ್ಲ ಗಾಂಧಿ, ಅದನ್ನು ಅಲ್ಲಿಂದ ಬೈಬಲಿಂದ ತಗೊಂಡಿದ್ರು. ಅವನ್ನೆಲ್ಲ ಓದಿ ಅದನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದು. ನಾನೀಗ ಕುಲಪತಿಗಳೊಂದು ಒಳ್ಳೆ ಫೋಟೋನ ಕೊಡಬೇಕು ಅಂತ ತಗೊಂಬಂದೆ, ಕಾಪಿಸ್ಕೊಂಡು. ಅದರಲ್ಲಿ ಕೆಳಗಡೆ ಒಂದು ಸೆಂಟೆನ್ಸ್ ಇದೆ, ದಟ್ ಸಾಲ್ವ್ಸ್ ಆಲ್ ಅವರ್ ಪ್ರಾಬ್ಲಮ್ಸ್. ಒಂದೇ ಸೆಂಟೆನ್ಸ್, ಇನ್ ಎ ಜೆಂಟ್ಲ್ ವೇ ಯು ಕ್ಯಾನ್ ಶೇಕ್ ದಿ ವರ್ಲ್ಡ್ ಅಂತ. ಅದನ್ನು ತಗೊಂಡು ಬನ್ನಿ. ಇನ್ ಎ ಜೆಂಟ್ಲ್ ವೇ ಯು ಕ್ಯಾನ್ ಶೇಕ್ ದಿ ವರ್ಲ್ಡ್ ಅಂತ. ಸಭ್ಯತೆಯ ಮಾರ್ಗದಿಂದ ನೀನು ಜಗತ್ತನ್ನು ದೊಡ್ಡದು ನೀನು ಜಗತ್ತನ್ನು ಪರಿವರ್ತಿಸಬಹುದು. ಅದನ್ನ ರವಿವರ್ಮ ಕುಮಾರ್ ಅಡ್ವೊಕೇಟ್ ಜನರಲ್ ಇಲ್ಲ, ನಮ್ಮ ಎಲ್ಲ ಹೈಕೋರ್ಟ್ಗಳಿಗೂ ಅಪ್ಪು ನಾನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೇಳ್ತೀನಿ ಅಂತಂದ್ರು. ದೊಡ್ಡ ಆ ಸಭ್ಯತೆಯಿಂದ ಈ ತರದ ಬದುಕಿನ ಬಗ್ಗೆ ಎಲ್ಲ ರೀತಿಯಾದಂತಹ ಇದನ್ನು ಅವರು, ಈ ಪ್ರಕೃತಿ ಚಿಕಿತ್ಸೆ ಆಗಲಿ, ಅವ್ರು ಹೇಳಿದ್ರು ದಿ ಅರ್ತ್ ಕ್ಯಾನ್ ಫುಲ್ಫಿಲ್ ದಿ ನೀಡ್ ನಾಟ್ ದಿ ಗ್ರೀಡ್ ಆಫ್ ಎ ಮ್ಯಾನ್. ಇವತ್ತೇನು ಕೊರೋನಾ ನಾವು ಅನುಭವಿಸಿದೀವೋ ಇದನ್ನು ನಾವೇನಾದ್ರೂ ಸ್ವಲ್ಪ ಜಾಗರೂಕತೆಯಿಂದ ಗಾಂಧಿ ವಿಚಾರಗಳನ್ನೇ ನಾವು ಅನುಸರಿಸ್ಕೊಂಡಿದ್ದೇ ಆದ್ರೆ ನಮಗೆ ಬೇಕಾದಷ್ಟು ಇತಿಮಿತಿ ಒಳಗೆ ಅದನ್ನೇ ಅಳವಡಿಸ್ಕೊಂಡು ನಾವು ಬದುಕಿದ್ರೆ ಎಲ್ಲರೂ ಇಲ್ಲಿ ಬಡತನ ಯಾವುದು ಇರ್ತಿರ್ಲಿಲ್ಲ. ಇನ್ನೂ ಸುಮಾರು ಹೇಳಿದ್ದಾರೆ ಗಾಂಧಿ, 1% ಬಡತನ ಇರ್ತಿರ್ಲಿಲ್ಲ, ಇರುವುದಿಲ್ಲ. ನಾವಾಗ ಬದುಕಬೇಕಾಗಿದೆ. ಅದನ್ನು ಇಲ್ಲಿ ಮೈಸೂರಿನಲ್ಲೇ ಒಬ್ಬ ಯಮಗೋಚಿ ಅಂತ ಜಪಾನ್ನ ಪ್ರೊಫೆಸರ್ ಹೇಳ್ತಾನೆ, ಗಾಂಧಿ ನೆಲದಲ್ಲಿಯೇ ಗಾಂಧಿ ಇಲ್ಲ, ಗಾಂಧಿ ನೆಲದಲ್ಲಿಯೇ ಗಾಂಧಿ ಇಲ್ಲ. ಇದನ್ನ ಸ್ವಲ್ಪನಾದ್ರೂ ನೀವು ಅಳವಡಿಸ್ಕೊಂಡ್ರೆ ಈ ದೇಶದ ಸಮಸ್ಯೆ ಎಲ್ಲವೂ ಬಗೆಹರಿಯುತ್ತೆ ಅಂತ. ಖುಷಿ ದೊಡ್ಡ ಎಕನಾಮಿಸ್ಟು ವರ್ಲ್ಡ್ನ ಬಹಳಷ್ಟು ಜನ ಇದನ್ನು ಹಂಚ್ಕೊಂಡಿದ್ದಾರೆ. ಇನ್ನೊಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ, ಯಾಕೆಂದರೆ ಸಮಯ ಅವ್ರು ಹೇಳಿದ ಸಮಯ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಅತಿಯಾದರೆ ಅಮೃತವೂ ವಿಶ್ವೇ. ಆ ಕಾರಣದಿಂದ ನಮ್ಗೆ ಲಿಮಿಟ್ ಇಟ್ಕೊಂಡು ಮಾಡೋಣ. ಎಲ್ಲರೂ ಗಾಂಧಿಗೆ ನಾವು ಅಪಚಾರ ಮಾಡಬೇಕಾಗಿ ಎಷ್ಟು ಜನ ಒಂದು ಪುಸ್ತಕ ಎಷ್ಟು ಬದಲಾವಣೆ ಮಾಡುತ್ತೆ ಅಂತ. ಮಿಡಲಿನ ಸ್ಲೇಡ್ ಅಂತ ಒಬ್ಬರು ಆಗರ್ಭ ಶ್ರೀಮಂತನ ಮಗಳು, ಇಂಗ್ಲೆಂಡ್. ಆ ಮಿಸ್ಟರ್ ಸ್ಲೇಡ್ ಇಲ್ಲಿದ್ದ, ಅವನು ಭಾರತದಲ್ಲಿದ್ದ, ನೋಡ್ದ, ಎಲ್ಲ ನೋಡಿದ್ದ, ಬದುಕಿನ ಎಲ್ಲ ಬುಕ್ಗಳನ್ನು ಭಾರತದ ನೋಡಿದ್ದ. ಅವನ ಮಗಳು ಮಿಡಲಿನ ಸ್ಲೇಡ್ ಪ್ಯಾರಿಸ್ಗೆ ಹೋಗಿದ್ದು. ರೊಮಾರೋಲಾ ಕೇಳಿದ್ದೀರಿ ನೀವು, ನೊಬೆಲ್ ಅವಾರ್ಡಿ, ವಿವೇಕಾನಂದರ ಬಗ್ಗೆ ಅದ್ಭುತವಾದಂಥ ಸಾಹಿತ್ಯನ ಬರೆದವ್ರೆ. ಅವರು ಟ್ಯಾಗೋರ್ನ ಬಗ್ಗೆ ಕೇಳ್ತಾರಲ್ಲ, ಐ ವಾಂಟ್ ಟು ಸ್ಟಡಿ ಇಂಡಿಯಾ, ಐ ವಾಂಟ್ ಟು ನೋ ಮೋರ್ ಅಬೌಟ್ ಇಂಡಿಯಾ ಅಂತ ಕೇಳಿದಾಗ, ಇಫ್ ಯು ವಾಂಟ್ ಟು ನೋ ಮೋರ್ ಇಂಡಿಯಾ ಅಬೌಟ್ ಮೋರ್ ಇಂಡಿಯಾ, ಸ್ಟಡಿ ವಿವೇಕಾನಂದ.
ಇನ್ ಹಿಮ್ ಎವ್ರಿಥಿಂಗ್ ಈಸ್ ಪಾಸಿಟಿವ್, ನಥಿಂಗ್ ಈಸ್ ನೆಗೆಟಿವ್ ಅಂತಾರೆ. ಟ್ಯಾಗೂರು ಅವನಿಗೆ ರೊಮರೊಲಾಗಿ ಹೇಳಿದರು, ಬಹಳಷ್ಟಿದೆ, ಅದು ಸಂದರ್ಭ ಇಲ್ಲ. ಅವರು ಬರೆದಿದ್ದೊಂದು ಮೊದಲ ಜೀವನ ಚರಿತ್ರೆ ಗಾಂಧಿದು. 500 ಜೀವನ ಚರಿತ್ರೆಗಳು ಪ್ರಕಟವಾಗಿವೆ, 32,000 ಟೈಟಲ್, 300 ಸ್ಟ್ಯಾಂಪ್ ಗಾಂಧಿಯ ಬಗ್ಗೆ ಪ್ರಕಟವಾಗಿರ್ತಕ್ಕಂಥದ್ದು. ಬಹಳಷ್ಟಿದೆ ಮಾಹಿತಿ. ಆತ ಅವರು ಬರೆದಿದ್ದೊಂದು ಜೀವನ ಚರಿತ್ರೆ ಪ್ಯಾರಿಸ್ ಮಾರ್ಕೆಟಲ್ಲಿ ಬಹಳ ಆಕರ್ಷಣೆ ಇರ್ತದೆ. ಈ ಮೆಡಲಿನ ಸ್ಲೇಡ್ ಹೋಗ್ಬಿಟ್ಟು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ತಗೊಂಡ್ಬಿಟ್ಟು ಫಸ್ಟ್ ಪೇಜ್ ನೋಡ್ತಾಳೆ, ಆಶ್ಚರ್ಯ ಆಗುತ್ತೆ. ಅಯ್ಯೋ ಇವನು ಇದಾನ, ಬದುಕೋ ಸಾಧ್ಯವ. ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೊಟ್ಟೋಗ್ಬಿಡ್ತಾಳೆ. ಪರ್ಚೇಸ್ ಮಾಡ್ಕೊಂಡು ಸಿ ಸ್ಟಾರ್ಟೆಡ್ ರೀಡಿಂಗ್. ಅವ್ರ ತಾಯಿ ಬರ್ತಾರೆ, ಬಾ ಊಟ ಬಾ, ಆಮೇಲೆ ಓದ್ರಿ, ಯು ಕ್ಯಾನ್ ರೀಡ್ ಆಫ್ಟರ್ವರ್ಡ್ಸ್. ನೋ, ಇವನ್ನ ನಾನು ಪೂರ್ಣ ಓದುವರೆಗೂ ಬರೋಲ್ಲ, ಆಮೇಲೆ ಬರೋದು. ನಾನು ಪೂರ್ಣ ಓದಿದ ಮೇಲೆ ರೋಮರನ್ನ ಹುಡಿಕೊಂಡು ಹೋಗ್ತಾರೆ. ಇಷ್ಟು ಬರದವನಲ್ಲ ಸರ್, ಯು ಹ್ಯಾವ್ ರಿಟನ್ ಸೋ ಮಚ್ ಆನ್ ಹಿಮ್, ಈಸ್ ಈ ಲಿವಿಂಗ್, ಕ್ಯಾನ್ ವಿ ಮೀಟ್ ಹಿಮ್? ಎಸ್ ಅಂತಾರೆ. ವುಡ್ ಯು ಲೈಕ್ ಟು ಆಡ್ ಎನಿಥಿಂಗ್ ಮೋರ್? ಇನ್ನೇನಾರ ಹೆಸರಿಸ್ತಿ ಅದ್ರ ಬಗ್ಗೆ? ಎಸ್, he is the Jesus of the world ಅಂತ. he is another Jesus of the world. ಅವನು ಇನ್ನೊಬ್ಬ ಯೇಸು ಕ್ರಿಸ್ತ ಅಂತ ಗಾಂಧಿಯ ಬಗ್ಗೆ ಅಂತ ಹೇಳ್ತಾನೆ. ಇದನ್ನ ನಾವು ಈ ಅಂಶಗಳನ್ನೆಲ್ಲ ನೋಡಿದಾಗ ಇವತ್ತು ನಮ್ಮ ಇದು ನೀವು ಎಲ್ಲೇ ಹೋಗಿ, ಯಾವ ಜಗತ್ತೇ ಆಗಲಿ, ಈ ಮನುಕುಲ ಇರುವವರಿಗೆ ಗಾಂಧಿ ಅದನ್ನ ಹೇಳ್ತಾರೆ, ಟ್ರೂತ್ ಅಂಡ್ ನಾನ್ ವೈಲೆನ್ಸ್ ದೇ ಆರ್ ಆಸ್ ಓಲ್ಡ್ ಆಸ್ ಹಿಲ್ಸ್ ಅಂಡ್ ಮೌಂಟೇನ್ಸ್. ಇವತ್ತಿಂದೇನಲ್ಲ, ನಾನು ಹ್ಯಾವ್ ನಥಿಂಗ್ ಟು ಟೀಚ್ ನ್ಯೂ ಥಿಂಗ್ ಟು ದಿಸ್ ವರ್ಲ್ಡ್. ಹೊಸ್ತೇನು ಹೇಳಿಲ್ಲ. ಅವ್ರು ಏನು ಹೇಳ್ತಿದ್ರೋ, ಅವ್ರು ಏನು ಮಾಡ್ತಿದ್ರೋ ಅದನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಬದುಕಿ ಆದರ್ಶವನ್ನು ತೋರಿಸ್ತಾರೆ. ಬೀದಿಯ ಬೀಕಾರಿ ಅಂತ ಎಷ್ಟು ಜನಕ್ಕೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಅವರು 1921 ಮಧುರೈಗೆ ಹೋಗ್ತಾರೆ. ನಾವು ಹೋಗುವಂಥ ಅವಕಾಶ ಸಿಕ್ಕಿದ್ದು. ಆ ಮಧುರೈಗೆ ಹೋದಾಗ ಅಲ್ಲೊಬ್ಳು ಹೆಂಗಸು ಒಂದೇ ಬಟ್ಟೆಯಲ್ಲಿ ಅರ್ಧ ಉಟ್ಕೊಂಡಿರ್ತಾಳೆ, ಅರ್ಧ ಕುಕ್ಕತ್ತಿರ್ತಾಳೆ. ಅವ್ರಿಗೊಂದು ಸ್ವಲ್ಪ ಆಶ್ಚರ್ಯಕ್ಕೆ ಆಗ್ತದೆ, ಕರೆದು ಕೇಳ್ತಾರೆ ಯಾಕೆ ಹಿಂಗೆ ಅಂತ. ಆಮೇಲೆ ಅವಳಿಗಿರೋದು ಒಂದೇ ಸೀರೆ ಅಂತ. ಸೀದಾ ಕೊಠಡಿಗೆ ಬಂದು ತಲೆ ಓಡಿಸ್ಕೊಂಡು 2 ಬಟ್ಟೆಗಳು, ಮಾನ ಮುಚ್ಚಿಕೊಳ್ಳಕ್ಕೊಂದು, ಮೈಗೊತ್ಕೊಳ್ಳಿ. ನನ್ನ ದೇಶದ ಕನಿಷ್ಠ ಪ್ರಜೆಗೆ ಮೈ ತುಂಬ ಮುಚ್ಚಲು ಬಟ್ಟೆ ಸಿಗುವವರೆಗೂ ನಾನು ಹಾಕೋದಿಲ್ಲ, ಹಾಕಲೇ ಇಲ್ಲ. ಅವ್ರಿಗೆ ರಾಣಿ ಭೇಟಿ ಮಾಡೋಕ್ಕಾಗಲ್ಲ, ನೋ, ನಂದಿದೆ, ನನ್ನ ದೇಶದ ಇದು. ಹಾಗೆಯೇ ಬದುಕಿದ್ರು. ಅದೇನು ಹುಚ್ಚರಾಗಿದ್ದರು. ಮಕ್ಕಳ ಬಗ್ಗೆ ನಿಮಗೆ ಗೊತ್ತಿಲ್ಲ. 2ನೇನು ಮಣಿಲಾಲ್ ಗಾಂಧಿ, ಈ ರೇಪ್ಡ್ ಎ ಗರ್ಲ್ ಇನ್ ದಿಸ್ ಆಶ್ರಮ. ಗಾಂಧಿ ಹತ್ರ ಓದಬೇಕು ನೀವು. ಮಣಿಲಾಲ್ ಯಾರನ್ನೋ ಒಬ್ಬರು ಗಾಂಧಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ, ಉಪವಾಸ ಮಾಡ್ತಾರೆ. ಅವಳಿಗೆ ಬಟ್ಟೆ, ಬಿಳಿ ಬಟ್ಟೆ ಹಾಕಿ, ಬಹಳಷ್ಟಿದೆ ಮಾಹಿತಿ, ಬಹಳಷ್ಟಿದೆ. ಅದು ಬಿಳಿ ಬಟ್ಟೆ ಹಾಕಿ ಇದು ಮಾಡ್ತಾರೆ. ತನ್ನ ಸ್ನೇಹಿತ ಡಾಕ್ಟರ್ ಪ್ರಾಣಜೀವನ ಮೆಹ್ತಾ ಅನ್ನೋಳು, ಅವನ ಮಗಳು. ಇಂಥದನ್ನ ನೀವು ನೋಡಬೇಕು. ಎಂತೆಂಥ ಘಟನೆಗಳನ್ನು ಎದುರಿಸಿದ್ದಾರೆ ಗಾಂಧಿ. ಹರಿಲಾಲ್ ಹೆಂಡತಿ, ಶಿ ಕಮಿಟೆಡ್ ಸೂಸೈಡ್. ಅವ್ರ ಮೇಲೆ ಹಿ ಲೆಫ್ಟ್ ಎವ್ರಿಬಡಿ ಆನ್ ದಿ ಸ್ಟ್ರೀಟ್ಸ್. ಅವ್ರು ಹೆಂಗೋ ಸಾಮಾನ್ಯರು ಹೆಂಗ್ ಬದುಕ್ತಾರೆ, ಎಷ್ಟು ಜನಕ್ಕಿದೆ, ಎಷ್ಟು ಜನ ಆ ಥರದ ತ್ಯಾಗವನ್ನು ಮಾಡ್ತಾರೆ. ತ್ಯಾಗದ ಇನ್ನೊಂದು ಮುಖವನ್ನು ನಾವು ಕಾಣ್ತೀವಿ. ಯಾರು ಹಂಗೆ ಮಾಡೋಕ್ಕಾಗಲ್ಲ. ಇರಲಿ, ಕೆಲವು ಗಾಂಧಿ ಪ್ರಚಾರಕ್ಕೆ ಮಾಡ್ದ, ಈಗ ಮಾಡ್ದ. ಅರೆ, ಓದದೇ ಅಲ್ವಲ್ಲ ಇದು. ಅವ್ರು ಯಾಕಕ್ಕೆ ಮಾಡ್ದ? ಅವ್ರಿಬ್ರು ಮಹಿಳೆಯರ ಮಾಡಿದ್ಮೇಲೆ ಕೈ ಹಾಕೊಂಡಿದ್ದೇ ಒಂದು ಟೀಕೆ ಮಾಡೋದು. 19th ಅವರು 36ನೇ ವರ್ಷದಲ್ಲೇ ಅವನು ಬ್ರಹ್ಮಚರ್ಯ ಸ್ವೀಕರಿಸಿದ್ರು ಗಾಂಧಿ. 36ನೇ ವರ್ಷದಲ್ಲೇ ಅವರನ್ನು ನೀವು ಕಾಮನ ದೃಷ್ಟಿಯಲ್ಲಿ ಗಾಂಧಿ ನೋಡಿದ್ರಿ, ಏನು ಹೇಳೋದು? ಇರಲಿ, ಬಹಳಷ್ಟು. ಅದಕ್ಕೋಸ್ಕರ ನಾವು ಸ್ನೇಹಿತರೆ, ನಿಮ್ಮ ಮನವಿ, ಇತಿಮಿತಿ ಒಳಗೆ ನಮ್ಮ ಕೈಲಿ ಏನಾಗುತ್ತೋ ನಮ್ಮ ಮಕ್ಕಳಿಗೆ ಈ ವಿಚಾರಗಳನ್ನು ನಿರಂತರವಾಗಿ ಬಿತ್ತುತ್ತಾ ಹೋಗೋಣ. ರೈತ ತಾನು ಬಿತ್ತುವ ಎಲ್ಲ ಬೀಜಗಳು ಬಿತ್ತುತ್ತೆ ಅಂತಕ್ಕಂಥ ಭ್ರಮೆಯಿಂದ ಬಿತ್ತಲ್ಲ, ಅವನು ಬಿತ್ಕೊಂಡು ಹೋಯ್ತಾನೆ. ಯಾಕೆಂದ್ರೆ ಹುಟ್ಟಿದಷ್ಟು ಹುಟ್ಲಿ, ಹುಟ್ಟಿದಾಗ ಹುಟ್ಲಿ ಅಂತ. ನಾವೀಗ ಎಷ್ಟು ಸಾಧ್ಯ ನಮ್ಮ ಇತಿಮಿತಿ ಒಳಗೆ ಅದನ್ನು ಮಾಡುವ ಪ್ರಾಮಾಣಿಕ ಕರ್ತವ್ಯವನ್ನು ನಿರ್ವಹಿಸಿದ್ರೆ, ನಮಗೆ ಇಷ್ಟೊಂದು ಕೊಟ್ಟಿದೆಯಲ್ಲ ಈ ಸಮಾಜ, ಒಂದಷ್ಟು ಋಣ ತೀರಿಸಿದಂಥ ತೃಪ್ತಿಯಿಂದ ನಾವು ಕೊನೆಗೊಳ್ತೀವಿ. ನಾನು ಎಷ್ಟೋ ಜನ ನಮ್ಮ ಅಧ್ಯಾಪಕರಿಗೆ ಹೇಳ್ತಿರ್ತೀವಿ. ಈಗಾಗಲೇ ಒಂದು 15 ವರ್ಷದ ಹಿಂದೆ ನಮ್ಮ ಫ್ರೆಂಡ್ ಇವರಿಗೂ ಗೊತ್ತು, ಆತ ಬೆಸ್ಟ್ NSS ಆಫೀಸರ್ ಅವಾರ್ಡ್ ತಗೊಂಡು. ಅವನಿಗೆ NSS ಕರೆಯಲ್ಲ, ಮಾತಾಡೋಕ್ಕೂ ಕರೆಯಲ್ಲ. ಯಾಕೆಂದರೆ ಅವರು ನಾಲಿಗೆ ತೊದಲುತ್ತೆ, ನಿಂತ್ಕೊಳ್ಳೋಕ್ಕಾಗಲ್ಲ. 2-3 ಗಂಟೆ ಹೇಳ್ತಿರಲಿಲ್ಲ ನಮಗೆ. ನಾನು ಯೂಶಲಿ NSS ಅಧಿಕಾರಿಗಳಿಗೆ, ಯಾಕೆಂದರೆ ಒಂದು ಯಾವುದೋ ಯೂನಿವರ್ಸಿಟಿ ಅಧಿಕಾರಿ ಕೆಟ್ಟೋದ್ರೆ ಒಂದು ಕಾಲೇಜ್ ಕೆಟ್ಟೋಗುತ್ತೆ, ಅಥವಾ ಕೋಆರ್ಡಿನೇಟ್ ಕೆಟ್ಟೋದ್ರೆ ಆ ಯೂನಿವರ್ಸಿಟಿ NSS ಹಾಳಾಗೋಗುತ್ತೆ. ಟ್ರೈನಿಂಗ್ ಸೆಂಟರ್ ಕೆಟ್ಟೋದ್ರೆ ಇಡೀ ಸ್ಟೇಟಿನ NSS ಎಲ್ಲ ಸತ್ತೋಗುತ್ತೆ.
ನಾನು ಅದನ್ನ ಪ್ರಮೋದ್ ಮಧ್ವರಾಜ್ ಎದುರುಗಡೆ ಹೇಳಿದ್ದೆ. ನಾನು ಇಫ್ ಒನ್ ಟ್ರೈನಿ ಆಫೀಸರ್ ಅವನೇನಾರ ಇಫ್ ಈ ಫೀಲ್ಸ್ ದಟ್ ದಿಸ್ ಟ್ರೈನಿಂಗ್ ಇಸ್ ಯೂಸ್ಲೆಸ್ ಆರ್ ಪರ್ಪಸ್ಲೆಸ್ ಅಂತ ಏನಾರ ಅಂದ್ರೆ ವಿ ವಿಲ್ ನಾಟ್ ಎಂಟರ್ ದ ಟ್ರೈನಿಂಗ್ ಹಾಲ್ ಅಂತ ಹೇಳಿ. ಹಂಗೊತ್ತಷ್ಟು ಬಂದದ್ದು ಈಗ ಎಷ್ಟು ಜನಕ್ಕೆ ಅಯ್ಯೋ ಸರ್ ಜಾಸ್ತಿ ಆಯಿತು ಹಂಗೆ ಹೀಗೆ ಅಂತ. ನಾವು ಅಷ್ಟು ಕಠಿಣ ಇದಿಟ್ಕೊಂಡು, ಯಾಕೆಂದ್ರೆ ಯಾರ್ಯಾರೋ ಪುಣ್ಯತ್ಮರು ಏನೇನೋ ತ್ಯಾಗ ಮಾಡವ್ರೆ. ನಮಗೊಂದಷ್ಟು ಓದ್ಕೊಂಡು ಕೇಳಿ ತಿಳ್ಕೊಂಡದನ್ನ ಒಂದಷ್ಟು ಸಮಾಜದಲ್ಲಿ ಎಷ್ಟು ಇತಿಮಿತಿ ಒಳಗೆ ಅದಕ್ಕೆ ಬಚ್ಚಿಕೊಂಡು ಹೋಗೋದಕ್ಕೆ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ಇವತ್ತು ಆ ಗಾಂಧಿ ಮೈಂಡೆಡ್ ಪೀಪಲ್ ಮಕ್ಕಳನ್ನು ತಯಾರು ಮಾಡೋದು. ಗಾಂಧಿ ಅಂತ ಅಲ್ಲ, ಗಾಂಧಿ, ಬುದ್ಧ, ಅಂಬೇಡ್ಕರ್ ಇಂಥ ಸಾಧಕರನ್ನು ನಾವು ತಿಳಿಸದೆ ಹೋದರೆ ಇವತ್ತು ಹುಡುಗರು ಅವರೇ ಆಗಿ ಎಲ್ಲವನ್ನೂ ಆಯ್ಕೆ ಮಾಡಿಕೊಂಡು ಬರಲ್ಲ, ಹುಡುಕೊಂಡು ಬರಲ್ಲ. ಮಕ್ಕಳಿಗೆ ಚೆನ್ನಾಗಿ ಹೇಳ್ತಾರೆ ಒಬ್ಬರು ಪುರುಷೋತ್ತಮ ಸ್ವಾಮಿ ರಾಮಕೃಷ್ಣ, ಮಕ್ಕಳಿಗೆ ರೋಗವನ್ನು ಗುಣಪಡಿಸಲು ಬಲವಂತವಾಗಿ ಔಷಧಿ ಪಡಿಸಿದಂತೆ ನಾವು ಇಂದಿನ ಯುವಕರಿಗೆ ನೀತಿ ಶಿಕ್ಷಣವನ್ನು, ಚಾರಿತ್ರ್ಯವನ್ನು, ಸಂಸ್ಕಾರವನ್ನು ಒತ್ತಾಯಪೂರ್ವಕವಾಗಿ ಕೂಡಿ ಹಾಕಿಕೊಂಡು ಕಲಿಸುವ ಅವಶ್ಯಕತೆ ಹಿಂದಿದೆ. ಅದರಿಂದ ಈ ಕೆಲಸನ ಮಾಡೋಕ್ಕೆ ನನಗೇನೋ ನಿಮ್ಮೆಲ್ಲರನ್ನ ಜೊತೆ ಈ ವಿಚಾರ ಹಂಚಿಕೊಳ್ಳಿಕ್ಕೆ ಮಾನ್ಯ ಕುಲಪತಿಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ನಾನು ಋಣಿಯಾಗಿದ್ದೇನೆ. ಚಂದ್ರೇಗೌಡರಿಗೆ ಮತ್ತು ಅಧಿಕಾರಿ ಮಿತ್ರರಿಗೆ, ರಿಜಿಸ್ಟ್ರಾರ್ರಿಗೆ, ಮೇಡಮ್ ಅವರಿಗೆ, ನಿಮ್ಮೆಲ್ಲರಿಗೂ ಓದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ವಿಶೇಷ ಉಪನ್ಯಾಸವನ್ನು ಮಾಡಿದಂತಹ ಪ್ರೊಫೆಸರ್ ಜಿ.ಬಿ. ಶಿವರಾಜ್ ಅವರಿಗೆ ಧನ್ಯವಾದಗಳು. ಇದೀಗ ಗೌರವ ಸಮರ್ಪಣೆ. ಪ್ರೊಫೆಸರ್ ಜಿ.ಬಿ. ಶಿವರಾಜ್ ಅವರಿಗೆ ಸನ್ಮಾನ್ಯ ಕುಲಪತಿಗಳು ಹಾಗೂ ವೇದಿಕೆಯ ಗಣ್ಯರಿಂದ. ಇದೀಗ ಅಧ್ಯಕ್ಷರ ಭಾಷಣ. ಡಾಕ್ಟರ್ ಎಸ್ ವಿದ್ಯಾಶಂಕರ್, ಸನ್ಮಾನ್ಯ ಕುಲಪತಿಗಳು, ಕರ್ನಾಟಕ. ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನಮ್ಮ ಜಿ.ಬಿ. ಶಿವರಾಜ್ ಅವರು ಏನು ಮಂಡನೆ ಮಾಡಿದ್ರು ಪ್ರೊಫೆಸರ್ ಅವರು, ಅನೇಕ, ನಾನು ಗಾಂಧಿಯವರ ಬಗ್ಗೆ ಬಹುಶಃ ಅವರು ಮಾತಾಡಿದ್ರು, ನಾನು ಒಂದೆರಡು ಮಾತಾಡಿದ್ರು ಅದು ಬಹಳ ಸಣ್ಣದು. ಅವರು ಅರ್ಥಪೂರ್ಣವಾಗಿ ವಿಚಾರವನ್ನು ಮಂಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ನೆಲ್ಸನ್ ಮಂಡೇಲಾ ಹೇಳಿದ್ರು, ದಕ್ಷಿಣ ಆಫ್ರಿಕಾದ ಕರ್ಮಚಂದ ಗಾಂಧಿಯಾಗಿ ಬಂದಿದ್ದಾರೆ, ನನ್ನ ದೇಶಕ್ಕೆ ನಾನು ಅವರನ್ನ ಮಹಾತ್ಮ ಗಾಂಧಿಯಾಗಿ ಭಾರತ ದೇಶಕ್ಕೆ ವಾಪಸ್ಸು ಕಳಿಸ್ತಿದ್ದೀನಿ ಅಂತ. ಅನೇಕ ದೇಶದ ಮುಖ್ಯಸ್ಥರುಗಳು ಗಾಂಧಿಯನ್ನ ಅನೇಕ ರೀತಿಯಲ್ಲಿ ಹೊರಡಿಸಿದ್ರು, ಹೇಳಿದ್ರು ಪ್ರೊಫೆಸರ್ ಅವರು. ಯಾವ ರೀತಿ ಯಾವ ದೇಶದಲ್ಲಿ ಅದನ್ನ ಪಠ್ಯಕ್ರಮಕ್ಕೆ ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ ಇಡೀ ಪ್ರಪಂಚದಲ್ಲಿ ಗಾಂಧಿಯನ್ನು ಪ್ರೀತಿಸ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಗಾಂಧಿಯನ್ನು ಪ್ರೀತಿಸುವ ವಿಚಾರ ಬಂದಾಗ ನಮ್ಮ ದೇಶದಲ್ಲಿ ಎಲ್ಲರೂ ಒಕ್ಕಲೂರಿನಿಂದ ಹೇಳೋದಿಲ್ಲ ಗಾಂಧಿಯನ್ನ ನಾವೆಲ್ಲ ಪ್ರೀತಿಸ್ತೀವಿ ಅಂತ. ಬಹುಶಃ ಎಲ್ಲೋ ಒಂದು ಗಾದೆ ಹೇಳ್ತಿರ್ತಾರಲ್ಲ, ನಮ್ಮ ವಸ್ತು ನಮಗೆ ಪ್ರೀತಿ ಇರಲ್ಲ ಅಂತ. ಇದಾಗಬಾರದು ಅನ್ನುವ ಮಾತುಗಳನ್ನ ಜಿ.ಬಿ. ಶಿವರಾಜ್ ಅವರು ಬಹಳ ಅರ್ಥಪೂರ್ಣವಾಗಿ, ಯಾತಕ್ಕೋಸ್ಕರ ಗಾಂಧಿ ವಿಲ್ ನೆವರ್ ಡೈ ಫಿಸಿಕಲಿ, ಯು ಮೈಟ್ ಹ್ಯಾವ್ ಡೈಡ್, ಬಟ್ ಇನ್ ಅದರ್ ವರ್ಡ್ಸ್ he is alive, he will be there thousands of years in the minds of the people of this country, or from the peoples of other country also in the minds of peoples of other country ಅಂತ ಹೇಳ್ತಾ ಅವರು ಮಾತಾಡಿದ ಮೇಲೆ ಮಾತನಾಡೋದಕ್ಕೆ ಏನು ಉಳಿದಿಲ್ಲ. ಅಧ್ಯಕ್ಷೀಯ ಭಾಷಣವನ್ನ ಎರಡು ಸಮರೈಸ್ ಮಾಡಬೇಕು. ಆ ಸಮರೈಸ್ ಮಾಡೋಕ್ಕೂ ಕೂಡ ಅವರು ಮಾತಾಡಿದ ವಿಚಾರಗಳನ್ನ ನಾನು ಸಮರೈಸ್ ಮಾಡಕ್ಕಾಗ್ತಾ ಇಲ್ಲ. ಆದರೂ ಕೂಡ ಒಂದಷ್ಟು ಕಿವಿ ಮಾತನ್ನ ಹೇಳುವ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಈ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ವರ್ಷದ ನೋಡಲ್ ಅಧಿಕಾರಿಯಾದ ಡಾಕ್ಟರ್ ಎನ್.ಆರ್. ಚಂದ್ರೇಗೌಡರವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷರ ಭಾಷಣ ಮಾಡಿದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್, ಸನ್ಮಾನ್ಯ ಕುಲಪತಿಗಳು, ಇವರಿಗೆ ಧನ್ಯವಾದಗಳು.
ಧನ್ಯವಾದಗಳು ಸರ್. ಇದೀಗ ವಂದನಾರ್ಪಣೆ. ಡಾಕ್ಟರ್ ಅವರೇಕಾಡು ವಿಜಯಕುಮಾರ್, ಭಾಷಾಂತಕಾರರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ವರ್ಷವಾದ ಕಾರಣ ಆಜಾದ್ ಕಿ ಅಮೃತ್ ಮಹೋತ್ಸವ್ ಈ ಹಿನ್ನೆಲೆಯಲ್ಲಿ ಈ ದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯುವುದಕ್ಕೆ ತಾವೆಲ್ಲರೂ ಸಹಕರಿಸಿದ್ದೀರಾ. ಈ ಒಂದು ವಿಶೇಷ ಉಪನ್ಯಾಸವನ್ನು ಪ್ರೊಫೆಸರ್ ಜಿ ಬಿ ಶಿವರಾಜು ಅವರು, ಖ್ಯಾತ ಗಾಂಧಿವಾದಿಗಳು, ಸಂಸ್ಕೃತಿ ಚಿಂತಕರು, ನಿವೃತ್ತ ಪ್ರಾಂಶುಪಾಲರು, ಕಸ್ತೂರ್ಬಾ ಗಾಂಧಿ ಆಶ್ರಮ ಅರಸೀಕೆರೆ, ಇವರು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಂಥ ಶ್ರೀಮತಿ ಯಶಸ್ವಿನಿ ಸೋಮಶೇಖರ್ ಮೇಡಮ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಮುಖ್ಯ ಅಧಿಕಾರಿಗಳಾಗಿ ಆಗಮಿಸಿ ಜೊತೆಗೆ ಕಾರ್ಯಕ್ರಮದ ತಮ್ಮ ಇರುವಿಕೆಯನ್ನು ಖಾತ್ರಿಪಡಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಹಣಕಾಸು ಅಧಿಕಾರಿಗಳು, ಪ್ರಭಾರ ಕುಲಸಚಿವರಾದ ಡಾಕ್ಟರ್ ಖಾದರ್ ಪಾಷಾ ಸರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ನಿಮ್ಮ ನೆಚ್ಚಿನ ಕುಲಪತಿಗಳು ಡಾಕ್ಟರ್ ಎಸ್ ವಿಜಯಶಂಕರ್ ಸರ್ ಅವರಿಗೂ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರವಾಗಿ ವಿಶೇಷವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರಿಗೂ ತಲುಪಲು ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳು, ಛಾಯಾಗ್ರಾಹಕರು ಬಹಳ ವಿಶೇಷವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಎಲ್ಲ ಸುದ್ದಿ ಮಾಧ್ಯಮದವರಿಗೂ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷಾಂಗದ ಕುಲಸಚಿವರಿಗೂ, ಡೀನ್ ಶೈಕ್ಷಣಿಕ ಅವರಿಗೂ, ಡೀನ್ ಅಧ್ಯಯನ ಕೇಂದ್ರ ಅವರಿಗೂ ಹಾಗೂ ಕುಲಪತಿಗಳ ಆಪ್ತ ಸಚಿವಾಲಯದ ಸಹಾಯಕರಾದಂಥ ಪ್ರೊಫೆಸರ್ ದೇವರಾಜ್ ಸರ್ ಅವರಿಗೂ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಬೋಧಕ ಮತ್ತು ಬೋಧಕೇತರ ಬಂಧುಗಳಿಗೂ, ವಿಶೇಷ ಆಹ್ವಾನಿತರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ.